Hello dear students, welcome to Sin Style of Maths. So now KSET previous year question papers na discuss ಮಾಡ್ತಾ ಇದ್ವಿ, right? And ಇಲ್ಲಿವರೆಗೂ ಡಿಸ್ಕಸ್ ಮಾಡಿರೋ ಎಲ್ಲ KSET papers ಕೂಡ ನಿಮಗೆ KSET ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ ಚಾನಲ್ ಅಲ್ಲಿ, ಸಪರೇಟ್ ಆಗಿ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ಅದನ್ನು ನೀವು ಹುಡ್ಕೋದೇನು ಬೇಕಾಗಿಲ್ಲ, ನಾನೇ ಕಾಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಪಿನ್ ಮಾಡಿಬಿಡ್ತೀನಿ, ನೀವು ಅದನ್ನು ನೋಡ್ಕೊಳ್ಳಿ. ಓಕೆ, ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಕ್ಸೆಸ್ ಆಗುತ್ತೆ, ನಿಮಗೆ ಯಾವ ಇಯರ್ ಇಂದ ಬೇಕು ಅದ್ರ ತಕ್ಕಂತೆ ನೋಡ್ಕೊಳ್ಳಿ. ಓಕೆ, ಡನ್, ರೈಟ್. ಸೊ ಕಮಿಂಗ್ ಟು today's paper, that is 2016 into paper 2 solve ಮಾಡೋಣ ಇವತ್ತು, right? So question number 1 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. let an is equal to -1 whole power n log n power 4 plus 1 divided by n square plus 1, then the sequence an is, an ಸೀಕ್ವೆನ್ಸ್ ಕನ್ವರ್ಜ್ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೇಕಾಗಿದೆ, ಹೌದಾ? ರೈಟ್. ಸೊ ಫಸ್ಟ್ ಏನು ಮಾಡ್ಬಿಡೋಣ, ನಾವು ಇದನ್ನು ಡಿಫೈನ್ ಮಾಡೋಣ. ಹೇಗೆ ಡಿಫೈನ್ ಮಾಡ್ತೀರಾ? ಪೇಪರ್ 2. ಓಕೆ, ಸೊ ಫಸ್ಟ್ ಕ್ವೆಶನ್ ಹೇಗೆ ಡಿಫೈನ್ ಮಾಡ್ತೀರಾ? ಕೊಟ್ಟಿರೋ ಕ್ವೆಶನ್ನ ನೀವು ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಕ್ವೆಶನ್ ಪೇಪರ್ ಜೆರಾಕ್ಸ್ ಇಟ್ಕೊಳ್ಳಿ ನೀವು ಕೂಡ. ಓಕೆ, ಸೊ ನಾವು ಡಿಫೈನ್ ಮಾಡಿದ್ರೆ ಹೇಗೆ ಬರುತ್ತೆ ನಮಗೆ, ಎನ್ ಇಸ್ ಈಕ್ವಲ್ ಟು ಆಡ್ ನಂಬರ್ ಇದ್ದಾಗ ಏನಾಗುತ್ತೆ, -1 ಟು ದ ಪವರ್ ಆಫ್ ಆಡ್ ನಂಬರ್ ಅಂದರೆ ಮೈನಸ್. ಸೊ ದೇರ್ ಫೋರ್ ಏನು ಉಳಿಯುತ್ತೆ, log n power 4 plus 1 n square plus 1, n is odd. Okay, and then even iddaga log n power 4 plus 1 divided by n square plus 1, n is even. Okay, so ಈಗ ಏನಾಗುತ್ತೆ, ನಾವು ಇದನ್ನು ಕಂಡುಹಿಡಬೇಕು ಅಂದರೆ ಲಿಮಿಟ್ ಇನ್ಫೀರಿಯರ್ ಲಿಮಿಟ್ ಸುಪೀರಿಯರ್ ನೋಡಿಕೊಂಡ್ರೆ ಏನು ಸಿಗುತ್ತೆ ನಮಗೆ, ಲಿಮಿಟ್ ಇನ್ಫೀರಿಯರ್ ಮತ್ತು ಸುಪೀರಿಯರ್ ಎರಡು ಈಕ್ವಲೇ ಸಿಗುತ್ತೆ. ಯಾಕೆ ನೋಡಿ, ಇಲ್ಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮೈನಸ್ ಆಫ್ ಲಾಗ್ n4 ಪ್ಲಸ್ n ಟು ದ ಪವರ್ ಆಫ್ 4 ಪ್ಲಸ್ 1 n ಸ್ಕ್ವೇರ್ ಪ್ಲಸ್ 1. ಯಾವ ಫಾರ್ಮ್ ಬಂತು, n ಟೆನ್ಸ್ ಟು ಇನ್ಫಿನಿಟಿ ಹಾಕ್ಬಿಟ್ರೆ ಏನು ಬರುತ್ತೆ ನಮಗೆ, ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬರುತ್ತೆ. ಎಸ್ ಓನು? ರೈಟ್. ಸೊ ವಾಟ್ ಡು ಯು ಅಪ್ಲೈ, ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದಾ? ಎಸ್. ದೆನ್ ವಾಟ್ ಹ್ಯಾಪನ್ಸ್, ಲಾಗ್ ಡಿಫ್ರೆನ್ಸಿಯೇಷನ್ ಈಸ್ ಮೈನಸ್, ಹಂಗೆ ಇರಲಿ ಅದು 1/x ಇಂಟು ದಿಸ್ n ಪವರ್ 4 ಪ್ಲಸ್ 1 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ನಿಮಗೆ, ಸಾರಿ ಕೆಳಗಡೆ ಏನಿದೆ n ಸ್ಕ್ವೇರ್ ಪ್ಲಸ್ 1 ಇದೆ ಅಲ್ಲ, ದಟ್ ಈಸ್ ನಥಿಂಗ್ ಬಟ್ 2n. ವಾಟ್ ಹ್ಯಾಪನ್ಸ್ ಟು ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಈಸ್ n ಪವರ್ 4 ಇದೆ, ಹೌದಾ? ಸೊ 3n ಕ್ಯೂಬ್ ಆಗುತ್ತೆ ಅಲ್ಲ, 4n ಕ್ಯೂಬ್ ಆಗುತ್ತೆ, ಹೌದು ತಾನೆ? ಸೊ n and n get cancel, what remains is n square, right? ಸೊ ಇದನ್ನು ನಾವು ಈಕ್ವಿವೆಲೆಂಟ್ ಹೇಗೆ ತಗೋಬಹುದು, ಈಕ್ವಿವೆಲೆಂಟ್ ಟು how will you take it, n ಸ್ಕ್ವೇರ್ ಇದೆ, ರೈಟ್, ಡಿವೈಡೆಡ್ ಬೈ n ಪವರ್ 4 ಇದೆ, ಎಸ್ or no? ಸೊ ಫೈನಲಿ ಇಟ್ ಗೆಟ್ಸ್ ಕ್ಯಾನ್ಸಲ್ ಆ್ಯಂಡ್ 1/infinity, ಹೌದಾ? ಸೊ 1/infinity ಬಂದು ಇಟ್ ಕನ್ವರ್ಜಸ್ ಟು 0. ಸಿಮಿಲರ್ಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಪ್ಲಸ್ ತಗೊಂಡ್ರೆ ಏನಾಗುತ್ತೆ, ಲಾಗ್ n ಪವರ್ 4 ಪ್ಲಸ್ 1, ಸಿಮಿಲರ್ ವೇ ಅಲ್ಲಿ ಏನಾಗುತ್ತೆ, ಅದು ಕೂಡ ಕನ್ವರ್ಜಸ್ ಟು 0. ಸೊ ಲಿಮಿಟ್ ಸುಪೀರಿಯರ್ ಈಕ್ವಲ್ಸ್ ಟು ಲಿಮಿಟ್ ಇನ್ಫೀರಿಯರ್ ಅಂದರೆ ಕೆಳಗೆ ಆಗ್ತಿರೋದಾ, ಸುಪೀರಿಯರ್ ಈಸ್ ಈಕ್ವಲ್ ಟು ಕನ್ವರ್ಜೆಂಟ್. ಸೊ ಕನ್ವರ್ಜೆಂಟ್ ಅಂತಂದರೆ ಯಾವುದು, ದಿಸ್ ಇಸ್ ಕನ್ವರ್ಜಿಂಗ್ ಟು ವಿಚ್ ಒನ್, ಕನ್ವರ್ಜಿಂಗ್ ಟು 0, ರೈಟ್? ಸೊ ವಾಟ್ ಈಸ್ ಗಿವನ್, ಕನ್ವರ್ಜಸ್ ಟು 0. ಆಪ್ಷನ್ ಬಿ is the right answer. Okay, right. Coming to question number 2. Question number 2 ಅಲ್ಲಿ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. If f, g are real valued functions, then maximum of f, g is equal to, ಇದು ಡೈರೆಕ್ಟ್ ರಿಸಲ್ಟ್ ಇದೆ, ನಿಮಗೆ ನೆನಪಿರಬೇಕು ಏನು ಅಂತಾರೆ. ಎಸ್, ಸೊ ಡೈರೆಕ್ಟ್ ರಿಸಲ್ಟ್ ಏನಿದೆ ಹೇಳಿ, ಮ್ಯಾಕ್ಸಿಮಮ್ ಆಫ್ a, b is equal to a plus b ಪ್ಲಸ್ ಮಾಡ್ ಆಫ್ a ಮೈನಸ್ b ಡಿವೈಡೆಡ್ ಬೈ 2. ಮಿನಿಮಮ್ ಆಫ್ a, b ಕೇಳಿದ್ದಿದ್ರೆ ಅದಕ್ಕೇನು ಬರೀತೀರಾ, ಮೈನಸ್ ಸೈನ್ ಹಾಕ್ತೀರಾ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಇದು ನಿಮಗೆ ರಿಸಲ್ಟು ಗೊತ್ತಿರಬೇಕು. ಕಲ್ತಿದ್ದೀರಾ, ನಾವು ಯಾವುದ್ರಲ್ಲಿ ಕಲ್ತಿದ್ದೀವಿ, ODE ಅಲ್ಲಿ ಕಲ್ತಿದ್ದೀವಿ ನಾವು, ಬಟ್ ಅದನ್ನು ಫಂಕ್ಷನ್ಸಿಗೆ ಅಪ್ಲೈ ಮಾಡಿದಾಗ ಎ ಮತ್ತು ಬಿ ಜಾಗದಾಗೆ ಅವ್ರು ಕೊಟ್ಟಿರೋದೇನು, f, g. ಸೊ ಮ್ಯಾಕ್ಸಿಮಮ್ ಕೇಳ್ತಾ ಇರೋದ್ರಿಂದ ಏನಾಗುತ್ತೆ, ಈ ಫಾರ್ಮುಲಾ. ಸೊ f ಪ್ಲಸ್ g ಪ್ಲಸ್ f ಮೈನಸ್ g ಡಿವೈಡೆಡ್ ಬೈ 2, ರೈಟ್? ದಿಸ್ ಇಸ್ ಮಾಡ್, ಸಾರಿ ದಿಸ್ ಇಸ್ ಬ್ರ್ಯಾಕೆಟ್, ದಿಸ್ ಇಸ್ ಮಾಡ್, ರೈಟ್? ಸೊ ಇದು ಯಾವ ಆಪ್ಷನ್ಗೆ ಸಿಮಿಲರ್ ಇದೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. f ಪ್ಲಸ್ g ಮೈನಸ್ ಬೇಡ, ಪ್ಲಸ್ ಅಲ್ಲಿ ನೋಡಿ ಇದು ಮಾಡ್ ಕೊಟ್ಟಿದ್ದಾರೆ, ಮಾಡ್ ಅಲ್ಲ ನಾವು ತಗೊಳೋದು, ಇಲ್ಲಿದೆ ನೋಡಿ, ಆಪ್ಷನ್ ಸಿ ಇಸ್ ದ
right answer. So coming to question number 3. Question number 3 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. Let f be a function from the interval a comma b to real number set. ಹೌದಾ? So a comma b. Take the value 1 to rational points and -1 at irrational points. Then the upper and lower Riemann integrals are respectively. ಅಂತಂದ್ರೆ ಏನು ಕೊಟ್ಟಿದ್ದಾರೆ? ಫಸ್ಟ್ ಫಂಕ್ಷನ್ ಡಿಫೈನ್ ಮಾಡ್ಕೊಳ್ಳಿ ನೀಟಾಗಿ. ಕ್ವಶನ್ ನಂಬರ್ 3. f of x is equal to ಅವ್ರೇನಂದ್ರು 1 ವ್ಯಾಲ್ಯೂ ಬರುತ್ತೆ ಯಾವಾಗ? ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ದಟ್ ಆರ್ ಬಿಲಾಂಗಿಂಗ್ ಟು ರೇಷನಲ್ ನಂಬರ್ಸ್. -1 ಬರುತ್ತೆ ಯಾವಾಗ? ಫಾರ್ ಆಲ್ ದ ವ್ಯಾಲ್ಯೂಸ್ ದಟ್ ಬಿಲಾಂಗ್ಸ್ ಟು ಇರ್ರೇಷನಲ್ ನಂಬರ್. ಕರೆಕ್ಟ್? ಸೊ ಇಂಟರ್ವಲ್ಸ್ ಎಂದು ನಾವು ಇಂಟರ್ವಲ್ ಮೇಲೆ ಡಿಫೈನ್ ಆಗಿದೆ ಗೊತ್ತಾನೆ. ಇಂಟರ್ವಲ್ ಇಂದ ಆರ್ಗೆ ದ ಫಂಕ್ಷನ್ ಇಸ್ ಡಿಫೈನ್ಡ್, ರೈಟ್? ಸೊ ಇಂಟರ್ವಲ್ಸಿಗೆ ನಾವು ಪಾರ್ಟಿಷನ್ ಮಾಡ್ತಾ ಹೋದಂಗೆ ರೀಮಾನ್ ಸಮ್ ಬಗ್ಗೆ ನಾವು ಓದಬೇಕಾದ್ರೆ ಏನು ಮಾಡ್ತೀವಿ ಹೇಳಿ? ಸಬ್ ಇಂಟರ್ವಲ್ಸ್ಗೆ ಪಾರ್ಟಿಷನ್ ಮಾಡ್ಕೋತೀವಿ ಒಂದು ಇಂಟರ್ವಲ್ನ. ಹೌದಾ? ಸೊ ಆ ಸಬ್ ಇಂಟರ್ವಲ್ಸ್ ಇಂದು ಸುಪ್ರೀಮಮ್ಮು ಇನ್ಫಿಮಮ್ ಏನಾಗುತ್ತೆ ಹೇಳಿ? ಸುಪ್ರೀಮಮ್ ಅಟ್ ದ ಮ್ಯಾಕ್ಸ್ ಏನು ವ್ಯಾಲ್ಯೂ ಇರಬಹುದು? 1. ಆ್ಯಂಡ್ ವಾಟ್ ಈಸ್ ದ ಇನ್ಫಿಮಮ್ ಆಫ್ ದಟ್ ದೋಸ್ ಸಬ್ ಇಂಟರ್ವಲ್ಸ್? ಸುಪ್ರೀಮಮ್ ಈಸ್ ಈಕ್ವಲ್ ಟು 1, ಇನ್ಫಿಮಮ್ ಈಸ್ ಈಕ್ವಲ್ ಟು -1. ಸೊ ನಮಗೆ ಗೊತ್ತಿದೆ ಅಪ್ಪರ್ ರೀಮಾನ್ ಸಮ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಸುಪ್ರೀಮಮ್ ಆಫ್ ಎಫ್ ಇನ್ ಈಚ್ ಇಂಟರ್ವಲ್, ಈಚ್ ಸಬ್ ಇಂಟರ್ವಲ್ ಸಮೇಷನ್ ತಗೊಂತೀವಿ ಇಂಟು ಸಬ್ ಇಂಟರ್ವಲ್ ಇಂಟು ವಿಡ್ತ್ ಆಫ್ ದಟ್ ಸಬ್ ಇಂಟರ್ವಲ್. ಎಸ್ ಓ ನೋ? ವಿಡ್ತ್ ಆಫ್ ದಿ ಇಂಟರ್ವಲ್, ರೈಟ್? ಸೊ ಏನಾಗುತ್ತೆ? ಸುಪ್ರೀಮಮ್ ಅಂದರೆ 1, ವಿಡ್ತ್ ಅಂದರೆ ಏನು ಮಾಡ್ತಾರೆ? ಯಾವುದೇ ಇಂಟರ್ನಲ್ ಇರಲಿ, ಸೆಟ್ ಥಿಯರಿಯಲ್ಲಿ ಕಲಿತೀವಿ. ಇಂಟರ್ವಲ್ ಇಂದು ವಿಡ್ತ್ ಅಂದರೆ ಹೇಗೆ ಹೇಳ್ತೀರಾ? ಎಂಡ್ ಪಾಯಿಂಟ್ಸ್ ತಾನೆ, ಬಿ ಮೈನಸ್ ಎ ತಾನೆ. ಸೊ ಬಿ ಮೈನಸ್ ಎ ದಟ್ ಈಸ್ ಅಪ್ಪರ್ ರೀಮಾನ್ ಸಮ್ ಆಗುತ್ತೆ. ಅದೇ ರೀತಿ ಲೋಯರ್ ರೀಮಾನ್ ಸಮ್ಮಿಗೆ ಬಂದರೆ ಏನಾಗುತ್ತೆ? ಸಮೇಷನ್ ಆಫ್ ಇನ್ಫಿಮಮ್ ಇಂಟು ವಿಡ್ತ್. ಎಸ್ ಆರ್ ನೋ? ಇನ್ಫಿಮಮ್ ಇಂಟು ವಿಡ್ತ್ ಅಂದರೆ -1 ಇಂಟು ಬಿ ಮೈನಸ್ ಎ. ಸೊ ಫೈನಲಿ ವಾಟ್ ಈಸ್ ದಿ ಪರ್ಟಿಕ್ಯುಲರ್ ಆಪ್ಷನ್? ವಿಚ್ ಈಸ್ ದಿ ಆಪ್ಷನ್ ದಟ್ ಸೂಟ್ಸ್ ವೆಲ್? ಆಪ್ಷನ್ ಎ. ಹೌದಾ? ಬಿ ಮೈನಸ್ ಎ ಆ್ಯಂಡ್ -1 ಇಂಟು ಬಿ ಮೈನಸ್ ಎ ಇಸ್ ನಥಿಂಗ್ ಬಟ್ -b ಮೈನಸ್ ಎ ಬ್ರಾಕೆಟ್ ಹಾಕಬೇಕು, ರೈಟ್? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 4. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಪಾಸಿಟಿವ್ ಲಿಬಿಗ್ ಮೆಷರ್ ಇನ್ ಆರ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಡೈರೆಕ್ಟಾಗಿ ಹೇಳ್ಬೋದಾ? ಏನು ಹೇಳಿ? ಮೆಷರ್ ನಮಗೆ ಗೊತ್ತಿದೆ ಯಾವುದು? ಲಿಬಿಗ್ ಮೆಷರ್ ನಾವೇನು ಕಲಿತೀವಲ್ಲ, ಮೆಷರ್ ಆಫ್ ದಿ ಫಸ್ಟ್ ಸೆಟ್ ಏನು ಕೊಟ್ಟಿದ್ದಾರೆ? ಮೆಷರ್ ಆಫ್ ಕೌಂಟರ್ ಸೆಟ್. ಸೊ ಕ್ಯಾಂಟರ್ ಸೆಟ್, ಅದು ಕ್ಯಾಂಟರ್ ಸೆಟ್ಟಿಂದು ಮೆಷರ್ ಏನಾಗುತ್ತೆ? ಯು ನೋ ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ರಿಸಲ್ಟ್. ಮೆಷರ್ ಆಫ್ ಕ್ಯಾಂಟರ್ ಸೆಟ್ ಈಸ್ ಆಲ್ವೇಸ್ 0, ರೈಟ್? ಮೆಷರ್ ಆಫ್ ಕ್ಯಾಂಟರ್ ಸೆಟ್ ಈಸ್ ಆಲ್ವೇಸ್ 0. ಸೊ ಆಪ್ಷನ್ ಎ ನಾಟ್ ಪಾಸಿಬಲ್. ನೆಕ್ಸ್ಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ನಮಗೆ? ಝೆಡ್. ಹೌದಾ? ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ? ಝೆಡ್ ಅಂತಂದರೆ ಏನಾಗುತ್ತೆ? ಮೆಷರ್ ಆಫ್ ಝೆಡ್ ಇಸ್ ಈಕ್ವಲ್ ಟು 0 ಬರುತ್ತೆ. ಯಾಕೆ ಹೇಳಿ? ಸೆಟ್ ಆಫ್ ಇಂಟೀಜರ್ಸ್ ಅಂತ ಅಂದರೆ ಎಲ್ಲ ಐಸೋಲೇಟೆಡ್ ಪಾಯಿಂಟ್ಸ್ ತಾನೆ. ಅವು ಐಸೋಲೇಟೆಡ್ ಪಾಯಿಂಟ್ಸ್ ತಾನೆ. ಅಲ್ಲಿ 1 ಆಗಲಿ 2 ಆಗಲಿ ±1, 0, 1, 2, 3, ಅದೆಲ್ಲ ಪಾಯಿಂಟ್ಸ್ಗಳು ಸೆಟ್ ಆಫ್ ಇಂಟೀಜರ್ಸ್ ಅಲ್ಲಿ ಐಸೋಲೇಟೆಡ್ ಪಾಯಿಂಟ್ಸ್. ದ ಮೆಷರ್ ಆಫ್ ಸಚ್ ಈಸ್ 0. ನೆಕ್ಸ್ಟ್ ಕಮಿಂಗ್ ಟು ಎಮ್ ಆಫ್ ಕ್ಯೂ ಇಸ್ ಈಕ್ವಲ್ ಟು ಏನು ಬರುತ್ತೆ? ಮೆಷರ್ ಆಫ್ ಅನ್ಕೌಂಟಬಲ್ ಸೆಟ್. ಅನ್ಕೌಂಟಬಲ್ ಸೆಟ್ಟಿಗೆ ಏನು ಬರುತ್ತೆ ಮೆಷರು? ಬಿಕಾಸ್ ಕ್ಯೂ ಇಸ್ ಅನ್ಕೌಂಟಬಲ್, ವಾಟ್ ಹ್ಯಾಪನ್ಸ್? ಮೆಷರ್ ಆಫ್ ಕ್ಯೂ ಇಸ್ ಈಕ್ವಲ್ ಟು 0. ಸೊ ಇದು ಕೂಡ ಪಾಸಿಬಲ್ ಇಲ್ಲ. ಸಿ ಎಲ್ಲವೂ ಕೂಡ ಪಾಸಿಬಲ್ ಇಲ್ಲ. ಆಪ್ಷನ್ ಡಿಗೆ ಬಂದರೆ ದಟ್ ಈಸ್ ಪಾಸಿಬಲ್. ವೈ? ಬಿಕಾಸ್ ಎ ಕಾಮ ಬಿ ಅನ್ನೋದೇನು? ಓಪನ್ ಇಂಟರ್ವಲ್ ಮೈನಸ್ ಕ್ಯೂ ಅಂತ ಹೇಳಿದ್ದಾರೆ. ಓಪನ್ ಇಂಟರ್ವಲ್ ಮೈನಸ್ ಕ್ಯೂ ಅಂತಂದರೆ ಓಪನ್ ಇಂಟರ್ವಲ್ ಇದೆಯಾ ಇಲ್ಲಿಂದ ಇಲ್ಲಿ? ಇದರಲ್ಲಿ ನಾವೇನು ರಿಮೂವ್ ಮಾಡ್ತಾ ಇದ್ದೀವಿ? ರೇಷನಲ್ ನಂಬರ್ಸ್ ರಿಮೂವ್ ಮಾಡ್ತಾ ಇದ್ದೀವಿ. ಹೌದಾ? ಸೊ ದ ಕಾಂಪ್ಲಿಮೆಂಟ್ ಸ್ಟಿಲ್ ಕನ್ಸಿಸ್ಟ್ ಆಫ್ ಇರ್ರೇಷನಲ್ ನಂಬರ್ಸ್ ಇರುತ್ತೆ ತಾನೆ. ಸೊ ಸಿನ್ಸ್ ದ ಇಂಟರ್ವಲ್ ಹ್ಯಾಸ್ ಪಾಸಿಟಿವ್ ಲಿಬಿಗ್ ಮೆಷರ್, ಇಂಟರ್ವಲ್ಲಿಗೆ ಏನಿದೆ ಹೇಳಿ? ಮೆಷರ್ ಆಫ್ ಇಂಟರ್ವಲ್ಸ್ ಈಸ್ ಆಲ್ವೇಸ್ ಪಾಸಿಟಿವ್, ರೈಟ್? ಸೊ ಮೆಷರ್ ಆಫ್ ಇಂಟರ್ವಲ್ ಪಾಸಿಟಿವ್ ಇರೋದ್ರಿಂದ ಅದರಲ್ಲಿ ನಾವು ಬರೀ ರ್ಯಾಷನಲ್ ನಂಬರ್ಸ್ನ ತೆಗೆದ್ರೂ ಕೂಡ ಇಟ್ ಸ್ಟಿಲ್ ರಿಮೇನ್ಸ್ ಪಾಸಿಟಿವ್. ವೈ? ಬಿಕಾಸ್ ಮೆಷರ್ ಆಫ್ ದಿಸ್ ಈಸ್ 0, ರೈಟ್? ಸೊ ದೇರ್ ಫೋರ್ ಇದ್ರದ್ದು ಮೆಷರ್ ಏನಿದೆಯಲ್ಲ ಲಿಬಿಗ್ ಮೆಷರ್ ದಟ್ ಈಸ್ ಆಲ್ವೇಸ್ ಪಾಸಿಟಿವ್. ಓಕೆ, ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 5. The closed unit ball of a normed linear space X is norm compact if and only if. ಇದು ಡೈರೆಕ್ಟ್ ರಿಸಲ್ಟ್ ಇದೆ. ಹೌದಾ? ಸೊ ಇಫ್ ಅಂಡ್ ಓನ್ಲಿ ಇಫ್ ಎಕ್ಸ್ ಇಸ್ ಫೈನೈಟ್ ಡೈಮೆನ್ಷನಲ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 6. ಸಪೋಸ್ ದ ಮ್ಯಾಟ್ರಿಕ್ಸ್ ಎ ಈಸ್ ಹರ್ಮಿಷನ್ ಮ್ಯಾಟ್ರಿಕ್ಸ್
ರೈಟ್. ದೆನ್ ಎಕ್ಸ್ ವೈ ಝೆಡ್ ಮಸ್ಟ್ ಬಿ. ಇದು ಈಸಿ ಇದೆ, ವ್ಯಾಲ್ಯೂ ಕಂಡುಹಿಡಬೇಕು ನಾವು. ಓಕೆ, ಸೊ ಹರ್ಮಿಷನ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಹರ್ಮಿಷನ್ ಮ್ಯಾಟ್ರಿಕ್ಸ್ ಅಂದರೆ ಏನು ಮಾಡ್ತೀರಾ? ಎಸ್, ಹರ್ಮಿಷನ್ ಮ್ಯಾಟ್ರಿಕ್ಸ್ ಮೀನ್ಸ್ ಎ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್, ರೈಟ್, ಕಾಂಜುಗೇಟ್ ಟ್ರಾನ್ಸ್ಪೋಸ್ ಮಾಡ್ತೀರಾ, ಹೌದಾನೆ? ಸೊ ಅಲ್ಲಿಗೆ ಏನು ಮಾಡ್ಬೋದು? 3x + 2i yi 3 - 2i 0 1 + zi yi 1 - xi -1. ಸೊ ದಟ್ ಈಸ್ ಈಕ್ವಲ್ ಟು ವಾಟ್? ಟ್ರಾನ್ಸ್ಪೋಸು ಮಾಡಬೇಕು, ಜೊತೆಗೆ ಕಾಂಜುಗೇಟು ಮಾಡ್ತೀರಾ, ಹೌದಾ? ಸೊ ಏನು ಸಿಗುತ್ತೆ ನಿಮಗೆ? ಎ ಇಸ್ ಈಕ್ವಲ್ ಟು ಎ ಥೀಟಾ ತಾನೆ ಹರ್ಮಿಷನ್ ಮ್ಯಾಟ್ರಿಕ್ಸ್ ಅಂದರೆ, ರೈಟ್. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಅಂತೂ ಚೇಂಜ್ ಆಗಲ್ಲ, ಗೊತ್ತು. ಇವೆಲ್ಲವೂ ಚೇಂಜ್ ಆಗುತ್ತೆ. ಕಾಲಮ್ ಇರೋದು ರೋ ಆಗುತ್ತೆ, ರೋ ಅದು ಕೂಡ ಕಾಂಜುಗೇಟ್ ಮಾಡಿಬಿಟ್ಟು. ಸೊ 3 + 2i yi ಅಂದರೆ -yi. ನೆಕ್ಸ್ಟು ಈ ರೋ, ಸಾರಿ ಈ ಕಾಲಮು ರೋಗೆ ಕನ್ವರ್ಟ್ ಆಗುತ್ತೆ ವಿತ್ ಟ್ರಾನ್ಸ್ಪೋಸ್. ಸೊ 1 + xi, ರೈಟ್. ನೆಕ್ಸ್ಟ್ ಎಲ್ಲಿಗೆ ಬರ್ತದೆ ನಾನು? ಕರೆಕ್ಟ್, ಓಕೆ. ನೆಕ್ಸ್ಟ್ ಈ ಕಾಲಮು ಈ ರೋಗ ಆಗುತ್ತೆ, ಹೌದಲ್ಲ? yi ಅಂದರೆ -yi 1 + zi ಅಂದರೆ 1 - zi -1 ಆಸ್ ಇಟ್ ಇಸ್. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಏನು ಚೇಂಜ್ ಆಗೋದಿಲ್ಲ, ರೈಟ್. ದೆನ್ ಎಕ್ಸ್ ವೈ ಝೆಡ್ ಮಸ್ಟ್ ಬಿ. ಯು ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ ಇಟ್ ಔಟ್. ಎಸ್, ಹೌ ಕ್ಯಾನ್ ಯು ಫೈಂಡ್ ಇಟ್ ಔಟ್? ಫಸ್ಟ್ ಆಫ್ ಆಲ್, ವಿಚ್ ವಿಲ್ ಯು ಟೇಕ್? x - 2i is equal to 3 - 2i. ಇದನ್ನು ಈಕ್ವೇಟ್ ಮಾಡ್ಬೋದಾ? ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಎಲ್ಲವೂ ಎಂಟ್ರೀಸ್ ಈಕ್ವಲ್ ಇರಬೇಕು ಅಂತ ಅರ್ಥ. ಬಿಟ್ಟಾಕಿ x = ಎಷ್ಟು ಸಿಕ್ತು? 3 ಸಿಕ್ತು, ರೈಟ್. ನೆಕ್ಸ್ಟು 2yi = 0 ಬರುತ್ತೆ. ಯಾಕೆ? yi is equal to -yi. ಈ ಕಡೆ ಬಂದರೆ yi + yi is equal to 0, which is nothing but 2yi is equal to 0, which is nothing but y is equal to 0. ಸೊ x ಸಿಕ್ತು, y ಸಿಕ್ತು. ನೆಕ್ಸ್ಟ್ z ನೋಡಿ, 1 + zi is equal to ಇದೆ ನೋಡ್ರಿ, ಅತ್ಲಾಗೆ 1 + zi is equal to 1 + xi. ಎಸ್ ಆರ್ ನೋ? ಸೊ ಏನು ಬೇಕು ನಮಗೆ? z ವ್ಯಾಲ್ಯೂ ಬೇಕಲ್ಲ. ಸೊ ಡೈರೆಕ್ಟ್ಲಿ x ಅಂತಂದರೆ ಎಷ್ಟು? 3 ತಾನೆ, 1 1 ಬಿಟ್ಟಾಕಿ zi is equal to xi, nothing but z is equal to x is equal to 3, so therefore z is equal to 3. ಸೊ x y z ಅಂದರೆ 303. ಎಲ್ಲಿದೆ ನೋಡಿ ಆಪ್ಷನ್ಸು? 303 ಅಂದರೆ ಆಪ್ಷನ್ ಬಿ ಈಸ್ ದ right answer. So coming to question number 7, the two-dimensional subspaces of R cube can be geometrically described as. So two-dimensional subspace ಅಂತ ಅಂದರೆ ಏನು? ಎಲ್ಲವೂ ಕೂಡ 2-dimensional plane ಆಗುತ್ತೆ, and definitely that must possess what? Origin, right? So therefore option B is the right answer. ಅದು direct question, okay? Next, let A is equal to a matrix. The characteristic polynomial of A is given by. Very simple question. ಇಲ್ಲಿ ಮತ್ತೆ ನೀವು ಸಾಲ್ವ್ ಮಾಡ್ತಾ ಕೂತ್ಕೋಬೇಡಿ. ಇದೇನು ಕೊಟ್ಟಿದ್ದಾರೆ ಹೇಳಿ? ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್, ಎಸ್ ಓ ನೋ, ರೈಟ್? ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ವಾಟ್ ಈಸ್ ದಿ ಐಗನ್ ವ್ಯಾಲ್ಯೂಸ್? ದಿ ಡಯಾಗ್ನಲ್ ಎಲಿಮೆಂಟ್ಸ್ 1 2 3, ರೈಟ್? ಆ್ಯಂಡ್ ವಾಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ದೆನ್? ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಏನಾಗುತ್ತೆ? ಲ್ಯಾಂಬ್ಡಾ ಮೈನಸ್ ದ ಐಗನ್ ವ್ಯಾಲ್ಯೂಸ್ ತಾನೆ. ಸೊ ಲ್ಯಾಂಬ್ಡಾ -1, ಲ್ಯಾಂಬ್ಡಾ -2, ಲ್ಯಾಂಬ್ಡಾ -3, 1 2 3 ಇಷ್ಟೇ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆ ಥರನಾದರೂ ಮಾಡಿ, ಅಥವಾ ಸಾಲ್ವ್ ಮಾಡೋದಾದರೆ ಹೇಗೆ ಮಾಡ್ತಿದ್ರಿ? ಸಾಲ್ವ್ ಮಾಡೋದು ಅಂತಂದರೆ ಹೇಗೆ? ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನಿಗೆ ಒಂದು, ಸಾರಿ, ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಬರೀಲಿಕ್ಕೆ ಒಂದು ಈಕ್ವೇಷನ್ ಹೇಳ್ಕೊಟ್ಟಿದ್ದೆ, ಶಾರ್ಟ್ಕಟ್ ಮೆಥಡ್. ದಟ್ ವಾಸ್ ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಟ್ರೇಸ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಂಟು ಲ್ಯಾಂಬ್ಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0. ಈ ಈಕ್ವೇಷನ್ ಯೂಸ್ ಮಾಡಿದ್ರೆ ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಟ್ರೇಸ್ ಅಂದರೆ ಎಷ್ಟು? 1 2 3, ದಟ್ ಇಸ್ 6 ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಟ್ರೇಸ್ ಆಫ್ ಅಡ್ಜಾಯಿಂಟ್ ಆಫ್ ಎ, ಟ್ರೇಸ್ ಅಷ್ಟೇ ಬೇಕಲ್ಲ, ಇದ್ರದ್ದು ಅಡ್ಜಾಯಿಂಟ್ ಅಂದರೆ ಕೋಫ್ಯಾಕ್ಟರ್ ಮೈನರ್ಸ್ ಎಲ್ಲ ಕಂಡುಹಿಡಿರಿ. 1 3 2 6, ಅಲ್ಲಿಗೆ 6 ಆಯಿತು. ನೆಕ್ಸ್ಟ್ 2ಗೆ 0 ಆಗುತ್ತೆ, ನೆಕ್ಸ್ಟ್ 3ಗೆ 2 ಆಗುತ್ತೆ, ರೈಟ್? ಸೊ ಫೈನಲಿ ಟ್ರೇಸ್ ಆಫ್ ದಿ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ನೀವೇ ಕಂಡುಹಿಡ್ಕೊಳ್ಳಿ. ಓಕೆ, ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ನ 11 ಸಿಗುತ್ತೆ, ಮೈನಸ್ ಡೆಟ್ ಎಷ್ಟು ಸಿಗುತ್ತೆ? 0 0 ವಿತ್ ರೆಸ್ಪೆಕ್ಟ್ ಟು 1 ಅಷ್ಟೇ ಮಾಡಿದ್ರೆ 6 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಯು ಕ್ಯಾನ್ ಸಿ ದಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಈಸ್ ದ ಸೊಲ್ಯೂಷನ್, ರೈಟ್? ಸಿಂಥೆಟಿಕ್ ಡಿವಿಷನಿಂದ ನಾವು ಮಾಡೋದಾದರೆ ಏನು ಮಾಡ್ತೀವಿ? ಕೋಎಫಿಷಿಯೆಂಟ್ಸ್ ಬರ್ಕೊತೀವಿ. ಲ್ಯಾಂಬ್ಡಾ ಕ್ಯೂಬ್ ಕೋಎಫಿಷಿಯೆಂಟ್ ಎಷ್ಟು? -1, ಸಾರಿ +1, ನೆಕ್ಸ್ಟು -6, ನೆಕ್ಸ್ಟು 11, ನೆಕ್ಸ್ಟು -6. ಫಸ್ಟ್ ಏನು ಮಾಡಬೇಕು? 0. ನೆಕ್ಸ್ಟ್ 1 + 0 1, 1 × 1 1, ರೈಟ್? ನೆಕ್ಸ್ಟ್ -6 + 1 is equal to 5, 5 × 1 ಏನಾಯಿತು? 5,
ಕರೆಕ್ಟಾ? -5 ಇಲ್ಲಿರೋದು ಅದು. 11 - 5 6. ನೆಕ್ಸ್ಟ್ 1 × 6 6 0. ಲಾಸ್ಟಿಗೆ ಯಾವಾಗಲೂ ಕೂಡ 0 ಬರಬೇಕು, ಇಲ್ಲ ಅಂದರೆ ನೀವು ಮಾಡಿರೋದು ತಪ್ಪಿದೆ ಅಂತ ನೀವು ಅಲ್ಲೇ ಕ್ಲಾರಿಟಿ ತೊಗೋಬೋದು. ಓಕೆ, ಸೊ ಸಿಂಥೆಟಿಕ್ ಡಿವಿಷನ್ ಮೆಥಡ್ ಗೊತ್ತಿದೆ ಅನ್ಕೋತೀನಿ. ಗೊತ್ತಿಲ್ಲ ಅಂತ ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಸೊ ದಟ್ ಐ ವಿಲ್ ಸಪ್ರೇಟ್ಲಿ ಎಕ್ಸ್ಪ್ಲೇನ್ ಯು ಅಬೌಟ್ ದಿಸ್ ಮೆಥಡ್. ಓಕೆ, ರೈಟ್. ಈಗ ಇದರಿಂದ ನಾವೇನು ಬರಿಬೋದು? ಕ್ವಾಡ್ರಾಟಿಕ್ ಇಕ್ವೇಷನ್ ಬರಿಬೋದು. 5λ + 6 = 0. 6 ಅಂದರೆ 3 2s because it is plus and here minus. -3 - 2 -5 -3 × -2 -2 plus, so 3 2s 6. ಸೊ λ = 2, 3. ಕರೆಕ್ಟ್ ತಾನೆ? ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಹೇಳ್ಬೋದು. 1 2 3 are the eigen values. Okay, so therefore option D is the characteristic polynomial corresponding to those eigen values. Right, coming to question number 9. Let M be the set of all 2 × 2 matrices with real entries and let F be a function from M to R be the determinant map. Then ಏನಾಗುತ್ತೆ ಹೇಳಿ? ಡಿಟರ್ಮಿನೆಂಟ್ ಮ್ಯಾಪಿಗೆ ಇದು 1 1 ಆಗುತ್ತಾ? ಇಲ್ಲ ತಾನೆ. ಯಾಕೆ? ಇಟ್ ಇಸ್ ನಾಟ್ 1 1. ವೈ? ಬಿಕಾಸ್ ಸಿ ಹಿಯರ್ ನಾಟ್ 1 1 ಬಿಕಾಸ್ ಮ್ಯಾಟ್ರಿಕ್ಸ್ ಎ ನಾಟ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಬಿ. ಡೆಟ್ ಆಫ್ ಎ ಇಸ್ ಈಕ್ವಲ್ ಟು ಡೆಟ್ ಆಫ್ ಬಿ ಬರಬಹುದಾ? ಚಾನ್ಸಸ್ ಇದೆಯಾ? ಚಾನ್ಸಸ್ ಇದೆ ತಾನೆ. ಫಾರ್ ಎಕ್ಸಾಂಪಲ್, ಸಪೋಸ್ ಯು ಟೇಕ್ ದ ಮ್ಯಾಟ್ರಿಕ್ಸ್ 1 2 0 3 ಆ್ಯಂಡ್ ಯು ಟೇಕ್ ದ ಮ್ಯಾಟ್ರಿಕ್ಸ್ ಏನು ತಗೋಬೋದ್ರಿ? 2 × ಇಷ್ಟೇ ತಗೊಳ್ಳಿ, ನೋ ಪ್ರಾಬ್ಲಮ್. ಇವೆರಡೂ ಮ್ಯಾಟ್ರಿಕ್ಸು, ಇದು ಎ ಮ್ಯಾಟ್ರಿಕ್ಸು, ಇದು ಬಿ ಮ್ಯಾಟ್ರಿಕ್ಸ್. ಕರೆಕ್ಟಾ? ಸೊ ಏನಾಗುತ್ತೆ ಹೇಳಿ? ಈ ಎರಡೂ ಮ್ಯಾಟ್ರಿಕ್ಸ್ ಇಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮ್ ಬರುತ್ತೆ, ಆದರೆ ಮ್ಯಾಟ್ರಿಕ್ಸ್ ಈಕ್ವಲ್ ಇಲ್ಲ. ರೈಟ್? ಸೊ what does 1 1 condition tell you? That x1 = x2 implies and implied by f of x1 is equal to f of x2. ಓಕೆ, f of x1 = f of x2 ಬರ್ತಾ ಇದೆ ಅಂದರೆ x1 = x2 ಇರಬೇಕು. ನನಗೇನಾಗ್ತಾ ಇದೆ? ಡಿಟರ್ಮಿನೆಂಟ್ ವ್ಯಾಲ್ಯೂ ಈಕ್ವಲ್ ಬರ್ತಾ ಇದೆ. ಅವ್ರು ಕೊಟ್ಟಿರೋ ಡಿಟರ್ಮಿನೆಂಟ್ ಮ್ಯಾಪ್ ತಾನೇ ಇಲ್ಲಿ. ರೈಟ್? ಸೊ ವ್ಯಾಲ್ಯೂಸ್ ಈಕ್ವಲ್ ಬರ್ತಾ ಇದೆ, ಡೆಟ್ ವ್ಯಾಲ್ಯೂಸ್. ಡೆಟ್ ಎ ಇಸ್ ಈಕ್ವಲ್ ಟು ಡೆಟ್ ಬಿ ವಿಚ್ ಇಸ್ ಈಕ್ವಲ್ ಟು 3. ಬಟ್ ಮ್ಯಾಟ್ರಿಸಸ್ ಆರ್ ನಾಟ್ ಈಕ್ವಲ್. ಮೀನ್ಸ್ f of x1 = f of x2 ಬರ್ತಾ ಇದೆ, ಬಟ್ x1 ನಾಟ್ ಈಕ್ವಲ್ ಟು x2. ಸೊ ದೇರ್ಫೋರ್ ನಾಟ್ 1 1. ಸೊ ಎಫ್ ಈಸ್ 1 1 ಅಂತ ಎಲ್ಲಿದೆ? ಎ ಮತ್ತು ಸಿ, ಅದನ್ನು ಡಿಸ್ಕಾರ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆನ್ ಟುನೂ ಚೆಕ್ ಮಾಡಬೇಕು. ಆನ್ ಟು ಅಂತಂದ್ರೆ ಏನು? ವಿ ನೋ ದಟ್ ಡಿಟರ್ಮಿನೆಂಟ್ ಮ್ಯಾಪ್ ಈಸ್ ಆನ್ ಟು. ಯಾಕೆ ಹೇಳಿ? ಎನಿ ರಿಯಲ್ ಮ್ಯಾಟ್ರಿಕ್ಸ್, ಯಾವುದೇ ನಾನು ರಿಯಲ್ ಮ್ಯಾಟ್ರಿಕ್ಸ್ ತಗೊಂಡ್ರೆ ದಟ್ ಕ್ಯಾನ್ ಬಿ ಡಿಟರ್ಮಿನೆಂಟ್ ಆಫ್ ಸಮ್. ಇದೆಲ್ಲಿಂದ ಮ್ಯಾಪಿಂಗ್ ಆಗಿದೆ ನೋಡಿ? ಡಿಟರ್ಮಿನೆಂಟ್ ಆಫ್ ಸಮ್ ಮ್ಯಾಟ್ರಿಕ್ಸ್ ಟು ರಿಯಲ್ ನಂಬರ್. ಹೌದಾ? ಸೊ ಯಾವುದೇ ರಿಯಲ್ ನಂಬರ್ ನಾನು ತಗೊಂಡ್ರೆ ಅದು ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸಿಗೆ ಡೆಟ್ ಆಗಿರುತ್ತೆ ವ್ಯಾಲ್ಯೂ. ಡಿಟರ್ಮಿನೆಂಟ್ ಆಫ್ ಎನಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ರಿಯಲ್ ನಂಬರ್ ತಾನೆ. ಸೊ ಯಾವುದೇ ರಿಯಲ್ ನಂಬರ್ ತಗೊಂಡ್ರು ಅದಕ್ಕೊಂದು ಪ್ರೀ ಇಮೇಜ್ ಆಗಿ ಒಂದು ಪ್ರೀ ಇಮೇಜ್ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಸಿಗುತ್ತೆ. ಪ್ರೀ ಇಮೇಜಸ್ ಅಂದರೆ ಏನು ಹೇಳಿ? ಸೆಟ್ ಆಫ್ ಮ್ಯಾಟ್ರಿಕ್ಸಸ್ ತಾನೆ, 2 × 2. ಸೊ ಯಾವುದಾದ್ರೂ 2 × 2 ಮ್ಯಾಟ್ರಿಕ್ಸ್ ನಾವು ಕರೆಸ್ಪಾಂಡಿಂಗ್ ಟು ಒಂದು ರಿಯಲ್ ವ್ಯಾಲ್ಯೂ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಹಾಗಾಗಿ ಇದು ಆನ್ ಟು ಆಗುತ್ತೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಫ್ ಈಸ್ ಆನ್ ಟು ಬಟ್ ನಾಟ್ 1 1. ಓಕೆ, ಸೊ ಕಮಿಂಗ್ ಟು ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ಏನು ಹೇಳ್ತಾ ಇದೆ ನೋಡಿ? ದ ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ ಎಮ್ ಇಸ್ ಈಕ್ವಲ್ ಟು aij m cross n matrix in the so those matrices are over the complex field. Okay, over the field R of real numbers is idu kuda direct result the dimension of the vector space over the field R of real numbers irodrinda. What is the answer? That is option B is the right answer. Coming to question number 11. Question number 11 ಏನು ಹೇಳ್ತಾ ಇದೆ ಹೇಳಿ? Let me take the sheet. ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ. ಓಕೆ, ಸೊ ಕ್ವೆಶನ್ ನಂಬರ್ 11 ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ದ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ದ ಪವರ್ ಸೀರೀಸ್ ಕೊಟ್ಟಿದ್ದಾರೆ. ಐ ಹೋಪ್ ಸೊ ಯು ಕ್ಯಾನ್ ವಿಜುವಲೈಸ್ ದ ಕ್ವೆಶನ್. ರೈಟ್? ಈಸ್ ಇಟ್ ವಿಸಿಬಲ್ ಟು ಯು? ಎಸ್, ದ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ದ ಪವರ್ ಸೀರೀಸ್. ಸೊ ವಾಟ್ ಈಸ್ ದ ಪವರ್ ಸೀರೀಸ್ ದೇ ಹ್ಯಾವ್ ಮೆನ್ಷನ್? 2 power n z power n. ಡೈರೆಕ್ಟಾಗಿ ಹೇಳ್ಬೋದು ತಾನೆ. an to the power of 1 by n limit as n tends to infinity ತಗೊಂಡ್ಬಿಟ್ರೆ an ಅಂದರೆ ಇದು ತಾನೆ 2 power n. ಸೊ 2 power n whole power 1 by n ಅಂದರೆ ಕ್ಯಾನ್ಸಲ್ ಆಗಿ 2 ಅಷ್ಟೇ ಉಳಿಯುತ್ತೆ. ಕರೆಕ್ಟಾ? ಸೊ ದಟ್ ಈಸ್ ವಾಟ್ 1 by r ವ್ಯಾಲ್ಯೂ. 1 by r is equal to 2.
ಒಂದು ನೆನಪಿರಲಿ, ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಯಾವಾಗಲೇ ಕೊಟ್ಟರು ಕೂಡ ಯು ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ದಿಸ್ ಸ್ಟೆಪ್. ಏನಾಗುತ್ತೆ ಅಂದರೆ ನೀವು ಸ್ಪೀಡಾಗಿ ಮಾಡ್ಕೊತ ಹೋಗ್ತೀರಾ, ಎಕ್ಸಾಮ್ ಟೆನ್ಷನಲ್ಲಿ ಇನ್ನೂ ಎಷ್ಟೋ ಕ್ವಶನ್ಸ್ ಇದ್ದಾವೆ ಅನ್ನೋ ಟೆನ್ಷನಲ್ಲಿ 2 ಅಂತ ಬಂದ ತಕ್ಷಣ ಇದನ್ನು ನೀವೇನು ಮಾಡ್ತೀರಾ, ಓಕೆ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡ್ತೀರಾ. ಡೆಫಿನೆಟ್ಲಿ ಅವರು ನಿಮಗೆ ಆಪ್ಷನಲ್ಲಿ ಇದೊಂದು ಆಮೇಲೆ ಎಕ್ಸಾಕ್ಟ್ ಆರ್ ಇನ್ ವ್ಯಾಲ್ಯೂ ಏನಿರುತ್ತೆ ಅದನ್ನು 2 ಆಪ್ಷನ್ ಕೊಟ್ಟೇ ಕೊಡ್ತಾರೆ. ಅವ್ರು ಕೊಟ್ಟಾಗ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು, ರೈಟ್. ಸೊ 1/r = ಏನಾಗುತ್ತೆ 2 ಆಗುತ್ತೆ, ಬಟ್ ನಮಗೆ ಅವ್ರು ಕೇಳಿರೋದು r. ಸೊ r = ಇದನ್ನ ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿ, ಏನಾಗುತ್ತೆ r = 1/2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ 2 ಕೊಟ್ಟಿದ್ದಾರೆ, 1/2 ಕೊಟ್ಟಿದ್ದಾರೆ. ಹರಿಬರಿಯಲ್ಲಿ ಹಾಕಬೇಡಿ, ರೈಟ್, ಮಾರ್ಕ್ ಮಾಡಬಾರ್ದು ರಾಂಗ್ ಆನ್ಸರ್ನ. ಸೊ ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಥವಾ an + 1/n ಆ ಥರ ಫಾರ್ಮುಲಾ ಇದೆಯಲ್ಲ ಅದನ್ನು ಮಾಡ್ತೀರಾ ಅಂದರೆ ಯು ಕ್ಯಾನ್ ಡೂ ಇವನ್ ದ್ಯಾಟ್ ಒನ್. ಅಲ್ಲೇನಾಗುತ್ತೆ 2n + 1 zn + 1 ಡಿವೈಡೆಡ್ ಬೈ, ಬಟ್ ಈ ಥರ ಈಸಿ ಇರುತ್ತಲ್ಲ ಪವರ್ n ಇದ್ದಾಗ ಈ ಟೆಸ್ಟಿಗೆ ಹೋಗ್ರಿ, ರೇಷಿಯೋ ಟೆಸ್ಟ್, ರೈಟ್. ಸೊ zn ಎಲ್ಲ ಕ್ಯಾನ್ಸಲ್ ಆಗಿ ಲಾಸ್ಟಿಗೆ ಉಳಿದೇನು 2 × z, ಆ್ಯಂಡ್ ವಿ ನೋ ದಟ್ ದಿಸ್ ಇಸ್ ಕನ್ವರ್ಜೆಂಟ್ ಫಾರ್ ವಾಟ್, 2z is convergent. Next, less than 1 ಇತ್ತಾನೆ, so 2 × mod z less than 1 mod z less than 1/2. Radius of convergence, you can directly tell like that also, not an issue. Next, coming to question number 12, let f be an analytic function. A sufficient condition for f to be constant is, f ಅನ್ನೋದು ಒಂದು ಅನಾಲಿಟಿಕ್ ಫಂಕ್ಷನ್ ಆಗಿರ್ಬೇಕು ಫಸ್ಟ್. ನೆಕ್ಸ್ಟ್ ಅದು ಅನಾಲಿಟಿಕ್ ಆದಮೇಲೆ ಆ ಫಂಕ್ಷನ್ನು ಕಾನ್ಸ್ಟೆಂಟ್ ಆಗಲಿಕ್ಕೆ ಸಫಿಷಿಯೆಂಟ್ ಕಂಡೀಷನ್ ಏನು ಅಂತ ಕೇಳಿದ್ದಾರೆ. ಕ್ಲಿಯರ್ಲಿ ನೀವು ಅಬ್ಸರ್ವ್ ಮಾಡಿ, f of z = 0 ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಫಂಕ್ಷನ್ ಆದರೂ ತೊಗೋಬೋದು, ಅದು ಎನಾಲಿಟಿಕ್ ಅಂತಲೇ ಏನು ಸ್ಪೆಸಿಫೈ ಇಲ್ಲ. ಯಾವ ಫಂಕ್ಷನ್ ಆದರೂ ತೊಗೊಂಡ್ರು ಕೂಡ ಏನಾಗುತ್ತೆ 0 ಆಗೋ ಚಾನ್ಸಸ್ ಇದೆ. ಸೊ ಇಲ್ಲಿ ಯಾವ ಫಂಕ್ಷನ್ ಬೇಕಿದ್ರೂ ಹೇಳಿಲ್ಲ, ಅವ್ರು ಹೇಳಿರೋದು ಎನಾಲಿಟಿಕ್ ಫಂಕ್ಷನ್ ಪರ್ಟಿಕ್ಯುಲರ್ಲಿ. ಸೊ ಅದು ನಮಗೆ ಅಕ್ಯುರೇಟ್ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ f of 0 = 0, ದಟ್ ಈಸ್ ಆಲ್ಸೋ ನಾಟ್ ಅಕ್ಯುರೇಟ್, ದೇ ಹ್ಯಾವ್ ಸಿಂಪ್ಲಿ ಮೆನ್ಷನ್ 0. ನೆಕ್ಸ್ಟ್ f of n = 0, ಅದು ಕೂಡ ಪಾಸಿಬಲ್ ಇಲ್ಲ. ಸೊ ಫೈನಲಿ f of 1/n is equal to 0 for n = 1, 2, 3. That is possible. Why that is possible? Because using the ಯಾವುದನ್ನು ಯೂಸ್ ಮಾಡ್ತಾರೆ ಇಲ್ಲಿ ಕಂಡೀಷನ್ ಹೇಳಿ, ಐಡೆಂಟಿಟಿ ಥಿಯರಮ್ ಇದೆಯಲ್ಲ ಅದನ್ನು ಯೂಸ್ ಮಾಡಿ. ಐಡೆಂಟಿಟಿ ಥಿಯರಮ್ ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ ನೋಡಿ, ಐಡೆಂಟಿಟಿ ಥಿಯರಮ್ a = ಏನು ಸಿಗುತ್ತೆ ನಮಗೆ ಇಲ್ಲಿ 1/n such that n belongs to n, ರೈಟ್. ಸೊ a' ಏನಾಗುತ್ತೆ ಹೇಳಿ, set of limit points ಇದೊಂದೇ ತಾನೆ, and that belongs to complex number, yes or no? So a' is the subset of ಕಾಂಪ್ಲೆಕ್ಸ್ ನಂಬರ್ ಸೆಟ್ ಆಗ್ತಿದೆ ತಾನೆ, ಕಾಂಪ್ಲೆಕ್ಸ್ ನಂಬರ್ ಸೆಟ್, ರೈಟ್. ಈ ಥರ ಯಾಕೆ ಬರೀತಾರೆ ಅಂದರೆ ನಾವು ಬರೆಯೋದ್ರಲ್ಲಿ ಈ ಥರ ಬರೀಬೇಕಾಗುತ್ತೆ, ಬಿಕಾಸ್ ಟೆಕ್ಸ್ಟ್ ಬುಕ್ಸಲ್ಲಿ ಅದು ಸಿ ಅಂತ ಅಂದರೆ ಬೇರೆ ನೋಟೇಷನ್ ಇದೆ, ಆ ಥರ ನಾವು ಡೈರೆಕ್ಟ್ ಪ್ರಿಂಟ್ ಮಾಡ್ಕೊಂಡು ತೊಗೊಳಕ್ಕಾಗಲ್ಲ. ಎನಿವೇಸ್, ಸೊ 1/n = z, ಎಸ್ ಆರ್ ನೋ, ಆ್ಯಂಡ್ f of z = 0. 1/n = z ಯಾವ ಬೇಸ್ ಮೇಲೆ ತೊಗೊಂಡೆ, ಐಡೆಂಟಿಟಿ ಥಿಯೋರಮ್. ಓಕೆ, done. So therefore, which is the right answer for question number 12? It is option A. Next, coming to question number 13. Question number 13 ಏನು ಕೊಟ್ಟಿದ್ದಾರೆ ನೋಡಿ, ತುಂಬ ಈಸಿ ಕ್ವಶನ್. If 1, omega, omega square are the cube roots of unity, then the value of omega plus omega square whole cube is. ಇದು ತುಂಬ ಈಸಿ ಇದೆ. ಇದಕ್ಕೆ ನಿಮಗೆ ರಿಸಲ್ಟ್ ಏನು ಗೊತ್ತಿರಬೇಕು ಹೇಳಿ, ಸಮ್ ಆಫ್ ಕ್ಯೂಬ್ ರೂಟ್ಸ್ ಆಫ್ ಯುನಿಟಿ ಈಸ್ ಈಕ್ವಲ್ ಟು ಏನಾಗುತ್ತೆ 0, ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಈಸ್ ಈಕ್ವಲ್ ಟು +1 ಆ ಕಡೆ ಹೋದರೆ -1. ಅವ್ರು ಕೇಳಿರೋದು ನಮಗೆ ಹೋಲ್ ಕ್ಯೂಬ್ ಅಲ್ಲ, ರೈಟ್. ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ರಿ, ವಿಚ್ ಈಸ್ ಈಕ್ವಲ್ ಟು -1 ಹೋಲ್ ಕ್ಯೂಬ್, ವಿಚ್ ಈಸ್ ಈಕ್ವಲ್ ಟು ವಾಟ್, -1. ಸೊ -1 ಆಪ್ಷನ್ ಅಲ್ಲಿದೆಯಾ, ಎಸ್. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 14. ಕ್ವೆಶ್ಚನ್ ನಂಬರ್ 14 ಏನು ಹೇಳಿದ್ದಾರೆ ನೋಡಿ, ದ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ e⁻z ಫಾರ್ ಎನಿ ಕಾಂಪ್ಲೆಕ್ಸ್ ನಂಬರ್ z ಈಸ್. ಇದು ಕೂಡ ತುಂಬ ಈಸಿ ಇದೆ, ಸಾಲ್ವ್ ಮಾಡಿ. ಹೇಗೆ ಮಾಡ್ತೀರಾ ಅದನ್ನು, ರೈಟ್. ಮಾಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಕೇಳಿದ್ದಾರೆ, ನಥಿಂಗ್ ಬಟ್ ಮಾಡ್ ಆಫ್ e⁻x + iy, ರೈಟ್. e⁻x + iy, ವಿಚ್ ಇಸ್ ನಥಿಂಗ್ ಬಟ್ ಸ್ಪ್ಲಿಟ್ ಇಟ್, ರೈಟ್. mod e⁻x into mod e⁻i, and mod e⁻i ಎಷ್ಟು 1 ತಾನೆ. ಸೊ mod e⁻x ಅಷ್ಟೇ ಉಳಿತು, ವಿಚ್ ಇಸ್ ನಥಿಂಗ್ ಬಟ್ e⁻x. x is nothing but e⁻ of real part of z ತಾನೆ, right. So therefore option B is the right answer for question number 14. Okay, right. So coming to question number 15, ಏನು ಹೇಳಿದ್ದಾರೆ ನೋಡಿ, the locus of z + 1 mod z + 1 is equal to mod z - 1 in the complex plane is. ಇದು ನಾನು ನಿಮಗೆ ಡೈರೆಕ್ಟ್ಲಿ ಆಲ್ರೆಡಿ ಹೇಳಿದ್ದೀನಿ. ಏನು ಹೇಳಿ, ಇದನ್ನು ಲೆಫ್ಟ್ ಸೈಡಿಗೆ ತೊಗೊಂಡ್ರೆ ಏನಾಗುತ್ತೆ 1 ಆಗುತ್ತೆ. 1ಗೆ ಈಕ್ವಲ್ ಐತೆ ಅಂದರೆ ಅದೇನಾಗಿಬಿಡುತ್ತೆ 1, or 0ಗೆ ಈಕ್ವಲ್ ಇದೆ ಅಂದರೆ ಸ್ಟ್ರೈಟ್ ಲೈನ್ ಆಗಿಬಿಡುತ್ತೆ. ಅವೆರಡನ್ನು ಬಿಟ್ಟು ಬೇರೆ ಏನೇ ಇದ್ರೂ ಕೂಡ ಏನಾಗುತ್ತೆ, ಸರ್ಕಲ್ ಆಗುತ್ತೆ, ರೈಟ್. ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್ ತುಂಬ ಬರುತ್ತೆ, ಇದನ್ನು ನೋಡ್ಕೊಳ್ಳಿ. ಓಕೆ, ರೈಟ್. ಸೊ ದೇರ್ಫೋರ್ ಇಟ್ ಈಸ್
option A. Next coming to question number 16. If x is a positive integer satisfying x congruent 3 modulo 7 and x congruent to minus 3 mod 11, then what is the, there are how many such values of x that can satisfy ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಯಾವ್ದು ಯೂಸ್ ಮಾಡ್ಬೋದು ಹೇಳಿ? ಚೈನೀಸ್ ರಿಮೈಂಡರ್ ಥಿರಮ್ ನೆನ್ಪು ಮಾಡ್ಕೊಳ್ಳಿ, ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಎಕ್ಸ್ ಕಾಂಗ್ರುಯೆಂಟ್ ಟು ಏನು ಕೊಟ್ಟಿದ್ದಾರೆ? 3 mod 7. x is also congruent to minus 3 mod 11. ಕರೆಕ್ಟಾ? ಸೊ ಚೈನೀಸ್ ಕಾಂಗ್ರುಯೆಂಟ್ ಚೈನೀಸ್ ರಿಮೈಂಡರ್ ಥಿರಮ್ ಏನು ಹೇಳುತ್ತೆ ಹೇಳಿ? ಇಫ್ ಯು ಹ್ಯಾವ್ ಎ ಸಿಸ್ಟಮ್ ಆಫ್ ಕಾಂಗ್ರುಯೆನ್ಸಸ್, ರೈಟ್, ದೆನ್ ದೇರ್ ಎಕ್ಸಿಸ್ಟ್ ಯುನೀಕ್ ಸೊಲ್ಯೂಷನ್. ಯುನೀಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಯಾವಾಗ ನಿಮಗೆ ಸಿಸ್ಟಮ್ ಆಫ್ ಕಾಂಗ್ರುಯೆನ್ಸಸ್ ಇದ್ದು ಅದರಲ್ಲಿ ಜಿ ಸಿ ಡಿ ನಿಮಗೆ ಏನಾಗಬೇಕು ಹೇಳಿ? ಸೊ ಜಿ ಸಿ ಡಿ ಆಫ್ ದಿ ಆ ಮೆಥಡು ಮಾಡ್ಬೋದು, ಅಥವಾ ಡೈರೆಕ್ಟ್ಲಿ ಯು ಹ್ಯಾವಿಂಗ್ ವಾಟ್ Chinese remainder theorem states that if you have a system of congruences, x congruent to ai mod mi, okay, right, for all I ranges from 1 to so on, then there exists a unique solution. So unique solution exists ಆಗುತ್ತೆ. ಮಾಡ್ಯುಲೋ m is equal to ಏನಾಗುತ್ತೆ? m1 into m2 into so on mn. ಎಷ್ಟು ಸಿಸ್ಟಮ್ ಆಫ್ ನಿಮಗೆ ಇದು ಕಾಂಗ್ರುಯೆನ್ಸಸ್ ಕೊಟ್ಟಿದಾರಲ್ಲ ಅದ್ರ ತಕ್ಕಂತೆ. ಸೊ ದೇರ್ ಫೋರ್ ವಾಟ್ ಹ್ಯಾಪನ್ಸ್, ಇಲ್ಲೇನಿದೆ? m1 into m2 ಇನ್ಸ್ 11 7s 77. ಇನ್ನೊಂದು ನಿಮಗೆ ನೆನಪಿರಬೇಕು ಅಂತಂದರೆ 77 ಆದಮೇಲೂ ಕೂಡ ನಮಗೆ ಕೆಲವೊಂದು ಎಕ್ಸ್ ನಾಟು ಸಿಗುತ್ತೆ, ರೈಟ್. ಸೊ ದೇರ್ ಫೋರ್ 77 ಪ್ಲಸ್ ಎಕ್ಸ್ ನಾಟ್ಸು ಕೂಡ ಏನಾಗುತ್ತೆ? ಅವು ಕೂಡ ಸೊಲ್ಯೂಷನ್ ಆಗುತ್ತೆ ಕೊಟ್ಟಿರುವಂಥ ಸಿಸ್ಟಮ್ ಆಫ್ ಕಾಂಗ್ರುಯೆನ್ಸಸ್ಗೆ. ದೇರ್ ಫೋರ್ ಏನಾಗ್ಬಿಡುತ್ತೆ? ವಿ ಕ್ಯಾನ್ ಸೇ ದಟ್ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಸಚ್ ಎಕ್ಸ್ ವ್ಯಾಲ್ಯೂಸ್ ದಟ್ ಕ್ಯಾನ್ ಸ್ಯಾಟಿಸ್ಫೈ ದಿಸ್. ಓಕೆ, ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 17. ದ ನಂಬರ್ ಆಫ್ ಪ್ರಿಮಿಟಿವ್ 11th ರೂಟ್ಸ್ ಆಫ್ ಯುನಿಟಿ. ಇದು ಡೈರೆಕ್ಟ್ಲಿ ನಿಮಗೆ ಗೊತ್ತಿದೆ, ಏನು ಹೇಳಿ? ಎಸ್, ವಾಟ್ ಯು ನೋ? ನಂಬರ್ ಆಫ್ primitive nth roots of unity is equal to phi of n. Then primitive nth roots of unity forms ಏನು? cyclic group ತಾನೆ. so therefore phi of n ಅಂತ ತಗೊಂಡ್ರೆ nothing but phi of ಇಲ್ಲಿ ಕೊಟ್ಟಿರೋದೇನು? 11th roots. so phi of 11 is equal to 11 minus 1 is equal to 10. therefore option C is the right answer. So coming to question number 18. The number of subgroups of a cyclic group of order 20. I hope so it is visible. Right? Is. ಎಷ್ಟಾಗುತ್ತೆ? ಇದು ಕೂಡ ಡೈರೆಕ್ಟ್ಲಿ ಆನ್ಸರ್. ಈ ರಿಸಲ್ಟ್ಸ್ ನೆನ್ಪಿಟ್ಕೊಳ್ಳಿ, ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನಂಬರ್ ಆಫ್ ಸಬ್ಗ್ರೂಪ್ಸ್ ಆಫ್ ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್ ಈಸ್ ಟೌ ಆಫ್ ಎನ್. ಟೌ ಆಫ್ ಎನ್ ಅಂದ್ರೆ ಏನು? ನಂಬರ್ ಆಫ್ ಪಾಸಿಟಿವ್ ಡಿವೈಸರ್ಸ್ ಆಫ್ ಎನ್. ಹೌದಾ? ಸೊ ಇಲ್ಲಿ ಕೊಟ್ಟಿರೋದು ಏನು? 20. 20ಗೆ ಪಾಸಿಟಿವ್ ಡಿವೈಸರ್ಸ್ ಅಂದರೆ ಎಷ್ಟಿದಾವೆ? ಪಾಸಿಟಿವ್ ಡಿವೈಸರ್ಸ್ ಫಾರ್ 20 1 ಇಂದ ಆಗುತ್ತೆ, 2 ಇಂದ ಹೋಗುತ್ತೆ, 3 ಬೇಡ, 4 ಹೋಗುತ್ತೆ, 5 ಆಗುತ್ತೆ, 10 ಆಗುತ್ತೆ, 20 ಆಗುತ್ತೆ. ಹೌದಾ? 1 2 3 4 5 6. ಸೊ ಆನ್ಸರ್ ಇಸ್ 6. ದಟ್ಸ್ ಇಟ್. ಆಪ್ಷನ್ ಇದೆಯಾ? ಓಕೆ, ಇದೆ ನೋಡಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 19. ಏನು ಕೊಟ್ಟಿದ್ದಾರೆ? ಫಾರ್ ವಿಚ್ ಪ್ರೈಮ್ ಪಿ ಇನ್ ದ ಫಾಲೋಯಿಂಗ್ both -1 and 2 are quadratic residues modulo p. ಇದಕ್ಕೆ ಏನು? ಕ್ವಾಡ್ರಾಟಿಕ್ ರೆಸಿಡ್ಯೂ ಮಾಡ್ಯುಲೋ ಪಿ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಸೊ ದಟ್ ಈಸ್ ನಥಿಂಗ್ ಬಟ್ ಏನು ಹೇಳುತ್ತೆ ಅಂತಂದರೆ, ಅಬ್ಸರ್ವ್ ಮಾಡಿ, ಅದಕ್ಕೆ ಆ್ಯಕ್ಚುಲಿ ಒಂದು ಯೂಲರ್ಸ್ ಕ್ರೈಟೀರಿಯನ್ ಅಂತ ಇದೆ. ಯೂಲರ್ಸ್ ಕ್ರೈಟೀರಿಯನ್ ಗೊತ್ತಿರುತ್ತೆ ಅನ್ಕೋತೀನಿ, ಇನ್ ಕೇಸ್ ಓದಿದ್ದೀರಾ ಅಂತಂದರೆ. ಇಲ್ಲ ಅಂದರೆ ಹೊಸದಾಗಿ ಕೇಳಿಸ್ಕೋಬೇಕಾಗುತ್ತೆ. ಎನಿವೇಸ್, ಎ ಅನ್ನೋದನ್ನು ನಾನು ಕ್ವಾಡ್ರಾಟಿಕ್ ರೆಸಿಡ್ಯೂ ಮಾಡ್ಯುಲೋ ಪಿ ಅಂತ ಹೇಳಬೇಕು ಅಂದರೆ ವಿ ಹ್ಯಾವ್ ಸರ್ಟನ್ ಸ್ಟೆಪ್ಸ್ ಟು ಚೆಕ್ ವೆದರ್ ಎ ಈಸ್ ಕ್ವಾಡ್ರಾಟಿಕ್ ರೆಸಿಡ್ಯೂ ಮಾಡ್ಯುಲೋ ಪಿ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ನಮ್ಮ ಹತ್ರ 3 ಸ್ಟೆಪ್ ಇದ್ದಾವೆ. ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಚೆಕ್ ಫಾರ್ ಕೋಪ್ರೈಮ್, ಅಂದರೆ ಕೋಪ್ರೈಮ್ಯಾಲಿಟಿ ಮೀನ್ಸ್ ವಾಟ್? ಜಿ ಸಿ ಡಿ ಆಫ್ ದಟ್ ನಂಬರ್ ವಿತ್ ದ ಪಿ ಈಸ್ ಈಕ್ವಲ್ ಟು 1. ಓಕೆ, ಎ ಅನ್ನೋದನ್ನು ನಾನು ಕ್ವಾಡ್ರಾಟಿಕ್ ರೆಸಿಡ್ಯೂ ಮಾಡ್ಯುಲೋ ಪಿ ಅನ್ಬೇಕು ಅಂದರೆ ಜಿ ಸಿ ಡಿ 1 ಆಗಿರಬೇಕು, ರೈಟ್. ನೆಕ್ಸ್ಟ್ ಏನು ಮಾಡಬೇಕು? ಎ ಟು ದ ಪವರ್ ಆಫ್ ಪಿ ಮೈನಸ್ 1/2 ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ವೈಲ್ ನಾನು ಮಾಡ್ ಪಿ ಅಪ್ಲೈ ಮಾಡ್ಕೊಂತ ಹೋಗಬೇಕು. ಲಾಸ್ಟಿಗೆ ನಮಗೆ ರಿಸಲ್ಟ್ ಏನು ಬರುತ್ತಲ್ಲ, ರಿಸಲ್ಟ್ ಇಫ್ ಇಟ್ ಈಸ್ ಈಕ್ವಲ್ ಟು 1 ಬಂತು ಅಂದರೆ ಎಸ್ ದಟ್ ಈಸ್ ಕ್ವಾಡ್ರಾಟಿಕ್ ರೆಸಿಡ್ಯೂ ಮಾಡ್ಯುಲೋ ಪಿ. ಇಫ್ ಇಟ್ ಈಸ್ ಈಕ್ವಲ್ ಟು -1 ಆರ್ ಇಟ್ ಈಸ್ ನಾಟ್ ಈಕ್ವಲ್ ಟು 1, ಡೆಫಿನೆಟ್ಲಿ ನಾಟ್ ಈಕ್ವಲ್ ಟು 1 ಅಂತಂದರೆ ಇಟ್ ಈಸ್ ನಾಟ್, ಎ ಈಸ್ ನಾಟ್ ಕ್ವಾಡ್ರಾಟಿಕ್ ರೆಸಿಡ್ಯೂ ಮಾಡ್ಯುಲೋ ಪಿ ಅಂತೇಳಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಇಷ್ಟು ಬೇಸ್ ಮೇಲೆ ಈಗ ನಾನೇನು ಮಾಡ್ಬೋದು? ಇಲ್ಲಿ ಕೊಟ್ಟಿರೋ ನಂಬರ್ಸ್ ಎಲ್ಲವೂ ಕೂಡ ಏನು? ಫಾರ್ ವಿಚ್ ಪ್ರೈಮ್ ಪಿ
ಬೋತ್ -1 and 2 ಆರ್ ಕ್ವಾಡ್ರಾಟಿಕ್ ರೆಸಿಡ್ಯೂ ಅಂತ ಕೇಳಿದ್ದಾರೆ. ಹೌದಾ? ಸೊ ಹೇಗೆ ಚೆಕ್ ಮಾಡ್ತೀರಾ? ಈಗ ನಾನೇನಂದೆ a to the power of p minus 1 by 2 ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ GCD ಆಫ್ ಆಲ್ ದೀಸ್ ಥಿಂಗ್ಸ್, GCD ಕ್ರೈಟೀರಿಯಾ ಸ್ಯಾಟಿಸ್ಫೈ ಆಗ್ತಾ ಇದೆ ತಾನೆ. GCD ಆಫ್ 7, -1, 7, 2 1 ಆಗುತ್ತೆ. ಸೊ ದೀಸ್ ಆರ್ ಆಲ್ ಕೋಪ್ರೈಮಲಿಟಿ ಕಂಡೀಷನ್ ಎಲ್ಲ ಆಪ್ಷನ್ಗೂ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಅದನ್ನಂತೂ ಚೆಕ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಇಲ್ಲಿ ಯಾವುದಾದ್ರೂ ಕೋಪ್ರೈಮ್ ಆಗದೇ ಇರುವಂಥ ನಂಬರ್ ಕೊಟ್ಟಿದ್ದಿದ್ರೆ ಆ ಆಪ್ಷನ್ ಡಿಸ್ಕಾರ್ಡ್ ಮಾಡ್ಬೋದಾಗಿತ್ತು. ಸೊ ಕಮಿಂಗ್ ಟು ನೆಕ್ಸ್ಟ್ ಕಂಡೀಷನ್, ದಿಸ್ ಒನ್. ಸೊ ಎ ಅಂತಂದರೆ ಇಲ್ಲಿ -1 ಮತ್ತು 2. ಹೌದಾ? ಸೊ -1 to the power of 7 -1 by 2 ಮಾಡಿದ್ರೆ ಎಷ್ಟಾಗುತ್ತೆ? -1 whole cube which is equal to -1. ಸೊ ನಾಟ್ ಪಾಸಿಬಲ್, ರೈಟ್? ಕಮಿಂಗ್ ಟು ಆಪ್ಷನ್ ಬಿ, -1 whole power, p ಅಂದರೆ ಯಾವ ನಂಬರ್ ಇಲ್ಲಿ? ಪ್ರೈಮ್ ನಂಬರ್. 17 -1 by 2 which is nothing but -1 whole power 8 is equal to 1. ಓಕೆ, ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ 2 ಕೂಡ ಚೆಕ್ ಮಾಡ್ಬೇಕು ತಾನೆ, ಎರಡೂ ಚೆಕ್ ಮಾಡಬೇಕು. ಸೊ 2 ಕೂಡ ಚೆಕ್ ಮಾಡಿ. 2 to the power of 17 -1 by 2 that is 2 power 8. ಮೀನ್ ವೈಲ್ ನಾನೇನು ಹೇಳಿದೆ? mod 17 mod ಪಿನೂ ಚೆಕ್ ಮಾಡ್ತಾ ಹೋಗ್ಬೇಕು. ಹೌದಾ? 256 ಬಂತು ಅಂತ ಕೂಡಲೇ ನೀವು ಕ್ಯಾನ್ಸಲ್ ಮಾಡೋದಲ್ಲ, ವಿತ್ mod 17 ಕೂಡ ಮಾಡಿರಿ. ಏನಾಗುತ್ತೆ? 17 1s 17 and then remaining goes this side, 17 5s, that is nothing but 15. ಹೌದಾ? 15 ಅಗೇನ್ mod 17 ಅಪ್ಲೈ ಮಾಡಿದ್ರೆ 17 1s 17 ಆಗುತ್ತೇನ್ರಿ? ಚೆಕ್ ಮಾಡಿ. ಈಸ್ ಇಟ್ ಪಾಸಿಬಲ್? mod 17 2 to the power of 8 ಎಷ್ಟಾಗುತ್ತೆ? 256 ಆಗ್ತಾ ಇದೆ. ನೆಕ್ಸ್ಟ್ mod 17 ಮಾಡಿದ್ರೆ ಇದೇನಾಯಿತು? 15 ಆಗುತ್ತೆ. ದೆನ್ ಅಗೇನ್ ಇಟ್ ಈಸ್ mod, ವೇಟ್ ಎ ಮಿನಿಟ್, ಎಲ್ಲೋ ಮಿಸ್ಟೇಕ್ ಆಗ್ದಂಗಿದೆ. 17 1s 17 5s 85, 1 ಅಷ್ಟೇ ಬರುತ್ತಲ್ಲ. ಹೌದು. ಸೊ ಇಸ್ ಈಕ್ವಲ್ ಟು 1 ಬರ್ತಾ ಇದೆ. ಡನ್. 17 5s ಹೋಗುತ್ತೆ, ಅಲ್ಲಿಗೆ 85 ಹೋಗುತ್ತೆ, ಇನ್ನೂ 1 ಉಳಿಯುತ್ತೆ, 1 ರಿಮೈಂಡರ್ ಬಂತು. ದೇರ್ ಫೋರ್ ಆಪ್ಷನ್ ಬಿ ಸ್ಯಾಟಿಸ್ಫೈಸ್. ಚೆಕ್ ಫಾರ್ ಅದರ್ ಆಪ್ಷನ್ಸ್ ಆಸ್ ವೆಲ್. ಹಂಗೆ ಸುಮ್ಮನೆ ಡೈರೆಕ್ಟಾಗಿ ಹೇಳ್ಬೇಡಿ, ಬೇರೆ ಆಪ್ಷನ್ಸು ಚೆಕ್ ಮಾಡಿ. -1 power 11 -2 -1 whole power 5 ಆಗುತ್ತೆ, ರೈಟ್? ದಟ್ ಈಸ್ -1, ನಾಟ್ ಪಾಸಿಬಲ್. ನೆಕ್ಸ್ಟ್ ಆಪ್ಷನ್ ಡಿ ಚೆಕ್ ಮಾಡಿ. -1 whole power 13 -1 by 2 -1 whole power 6 which is equal to +1, ಸ್ಯಾಟಿಸ್ಫೈ ಆಗ್ತಾ ಇದೆ. 2ಗೂ ಚೆಕ್ ಮಾಡಿ. 2 to the power of 13 -1 by 2 2 power 6 is equal to 64. mod 13 ತಗೋಬೇಕು, ರೈಟ್? ವಿಚ್ ಈಸ್ ನಾಟ್ ಈಕ್ವಲ್ ಟು 1. ಡೆಫಿನೆಟ್ಲಿ 66 ಇದ್ದಿದ್ರೆ 1 ಆಗುತ್ತೆ. 13 5 65 ಅಲ್ಲ ಅದು, ಬಟ್ ಇಟ್ ಆಗಲ್ಲ, ರೈಟ್? ಸೊ ಬಟ್ ಇಟ್ ಈಸ್ ನಾಟ್ ಪಾಸಿಬಲ್. ಎನಿವೇಸ್, ಸೊ ದೇರ್ ಫೋರ್ ಏನಾಗುತ್ತೆ? ಆಪ್ಷನ್ ಬಿ ಅಷ್ಟೇ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾರೆ ನೋಡಿ. ಲೆಟ್ ಪಿ ಬಿ ಪ್ರೈಮ್ ನಂಬರ್ ಅಂಡ್ ಲೆಟ್ ಎಫ್ ಬಿ ಎ ಫೀಲ್ಡ್ ವಿತ್ ಪಿ ಸ್ಕ್ವೇರ್ ನಂಬರ್ ಆಫ್ ಎಲಿಮೆಂಟ್ಸ್, ದೆನ್ ದ ನಂಬರ್ ಆಫ್ ಐಡಿಯಲ್ಸ್ ಇನ್ ಎಫ್. ಒಂದು ನೆನಪಿರಲಿ, ಎಫ್ ಫೀಲ್ಡ್ ಇದ್ದರೆ ಅದಕ್ಕೆ ಎರಡೇ ಐಡಿಯಲ್ ಎಕ್ಸಿಸ್ಟ್ ಆಗುತ್ತೆ. ಯಾವ್ದು ಹೇಳಿ? ಸಿಂಗಲ್ಟನ್ 0 ಆ್ಯಂಡ್ ಎಫ್ ಇಟ್ ಸೆಲ್ಫ್. ಹೌದಾ? ಸೊ ದೇರ್ ಫೋರ್ ಇಲ್ಲೇನಾಗುತ್ತೆ? ನಂಬರ್ ಆಫ್ ಐಡಿಯಲ್ಸ್ ಇನ್ ಎಫ್ ಆಲ್ರೆಡಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಫೀಲ್ಡ್ ಅಂದಮೇಲೆ ಎಷ್ಟು? 2 ಡೈರೆಕ್ಟ್ಲಿ ಹೇಳ್ಬೋದು. ಹೌದಾ? ಫಾರ್ ಎಕ್ಸಾಂಪಲ್ ನಾನೀಗ ಕ್ಯೂ ಒಂದು ಇಲ್ಲಿ ಏನು ಪಿ ಬಿ ಎ ಪ್ರೈಮ್ ಎಫ್ ಬಿ ಎ ಫೀಲ್ಡ್ ಏನು ಕೊಡದೆ ಕ್ಯೂ ಅಂತ ಕೊಟ್ಬಿಟ್ಟಿದ್ರೆ, ಕ್ಯೂ ಈಸ್ ಎ ಫೀಲ್ಡ್, ಎಸ್ ಅನ್ನೋ ಅದು ನಿಮಗೆ ರಿಸಲ್ಟ್ ಗೊತ್ತಿರಬೇಕು. ಕ್ಯೂ ಇಸ್ ಎ ಫೀಲ್ಡ್. ಸೊ ಕ್ಯೂ ಅಲ್ಲಿ ಎಷ್ಟು ಐಡಿಯಲ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂದ ತಕ್ಷಣ ಎರಡು, ಸಿಂಗಲ್ಟನ್ 0 ಆ್ಯಂಡ್ ಕ್ಯೂ. ನಾನು ಅದೇ ಆರ್ ಕೊಟ್ಬಿಟ್ರೆ ಸೇಮ್ ಆಗುತ್ತೆ, ಸಿಂಗಲ್ಟನ್ 0 ಆರ್. ನೆಕ್ಸ್ಟ್ ಝೆಡ್ ಪಿ ಕೊಟ್ಬಿಟ್ರೆ ಅದಕ್ಕೂ ಸೇಮ್ ಆಗುತ್ತೆ. ಝೆಡ್ ಕೊಟ್ಬಿಟ್ರೆ ಏನಾಗುತ್ತೆ? ಇಂಟೀಜರ್ಸ್, ಆ್ಯಂಡ್ ದಟ್ ಈಸ್ ನಾಟ್ ಎ ಫೀಲ್ಡ್. ಸೊ ದೇರ್ ಫೋರ್ ಇನ್ಫೈನೈಟ್ ಆಗುತ್ತೆ. ಯಾಕೆ? ಅಲ್ಲಿ ಎಮ್ ಝೆಡ್ ಇಂದ ಎಮ್ ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂಗೆ ಎಮ್ ಝೆಡ್, ಸೊ ಏನಾಗುತ್ತೆ? ಇನ್ಫೈನೈಟ್ ನಂಬರ್ ಆಫ್ ದಿ ಐಡಿಯಲ್ಸ್ ಜನರೇಟ್ ಆಗುತ್ತೆ. 0 1 2 ಇಂದ ಎಲ್ಲ ಜನರೇಟ್ ಆಗುತ್ತೆ, ರೈಟ್? ಸೊ ಡೈರೆಕ್ಟ್ಲಿ ನೆನ್ಪಿಟ್ಕೊಳ್ಳಿ, ಫೀಲ್ಡ್ ಕೊಟ್ಟರೆ ಐಡಿಯಲ್ಸು 2 ಇರುತ್ತೆ ಅಂತ. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 21. In x is equal to closed interval 0, 1 with the topology given by metric d of x, y is equal to mod of x minus y is, ಅದು ಓಪನ್ ಇದೆಯೋ ಕ್ಲೋಸ್ಡ್ ಇದೆಯೋ ಅಂತ. ಡೆಫಿನೆಟ್ಲಿ ನಾವು ಹೇಳ್ಬೋದು ಕ್ಲೋಸ್ಡ್ ಅಂತೂ ಆಗಲ್ಲ. ಯಾಕೆ ಹೇಳಿ? ಯಾಕಾಗಲ್ಲ? ಕ್ಲೋಸ್ಡ್ ಅಂತ ಹೇಳಿದ ತಕ್ಷಣ ಮೀನಿಂಗ್ ಏನು? ಲಿಮಿಟ್ ಪಾಯಿಂಟ್ಸ್ ಎಲ್ಲವೂ ಕೂಡ ಎಕ್ಸಿಸ್ಟ್ ಆಗಬೇಕು. ಇಲ್ಲಿ 1, 2 ಏನಾಗಿದೆ? ಎಕ್ಸ್ಕ್ಲೂಡ್ ಆಗಿಬಿಟ್ಟಿದೆ. ಎಸ್ ಅನ್ನೋ. ಸೊ ದೇರ್ ಫೋರ್ 1, 2 ಡಸ್ ನಾಟ್ ಬಿಲಾಂಗ್ಸ್ ಟು ದಿಸ್, ರೈಟ್? ಡಸ್ ನಾಟ್ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ಸೆಟ್. ಸೊ ಇಟ್ ಇಸ್ ನಾಟ್ ಕ್ಲೋಸ್ಡ್ ಅಂದರೆ ಇದನ್ನು ತೆಗೀರಿ. ನೆಕ್ಸ್ಟ್ ಬರ್ರಿ, ಓಪನ್ ಚೆಕ್ ಮಾಡಿರಿ. ನಾವು ಯಾವುದೇ ಎಲಿಮೆಂಟ್ ತೊಗೊಳ್ತೀವಿ, ಯಾವುದೇ ಪಾಯಿಂಟ್ ತೊಗೊಂಡ್ರೆ ವಿ ಕ್ಯಾನ್ ಆಲ್ವೇಸ್ ಫೈಂಡ್ ಒನ್ ಓಪನ್ ಬಾಲ್ ಅರೌಂಡ್
ಅರೌಂಡ್ ಇಟ್, ಎಸ್ ಆರ್ ನೋ? ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ನಂಬರ್ ತೊಗೊಂಡ್ರು ಕೂಡ ಅದಕ್ಕೊಂದು ಓಪನ್ ಸೈಡಿಗೆ ಒಂದು ಸ್ಮಾಲ್, ಎಷ್ಟೇ ಸ್ಮಾಲ್ ತೊಗೊಳ್ರಿ, ಬಟ್ ಆ ನೈಬರ್ಹುಡ್ ಎಕ್ಸಿಸ್ಟ್ ಆಗೇ ಆಗುತ್ತೆ ಈ ಸೆಟ್ ಒಳಗಡೆ. ದೇರ್ ಫೋರ್ ಇಟ್ ಈಸ್ ಓಪನ್. ಓಪನ್ ಸೆಟ್ಟಿನ ಡೆಫಿನೇಷನ್ ಆಲ್ರೆಡಿ ನಾನು ಡೆಫಿನೇಷನ್ ಸೀರೀಸ್ ನಾವು ಸ್ಟಾರ್ಟ್ ಮಾಡಿದ್ದೀವಲ್ಲ ಅದರಲ್ಲಿ ಮಾಡಿದ್ದೀನಿ. ಕರೆಕ್ಟ್. ಸೊ ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 22. ಇಫ್ x is equal to 0, 2 union 3 with the topology given by d of x, y, then what happens? Then they are asking interior. So interior of 1, 2 ಅಂದರೆ ಏನಾಗುತ್ತೆ? ಓಪನ್ ಇಂಟರ್ವಲ್ 1, 2 ಆ್ಯಂಡ್ ಇಂಟೀರಿಯರ್ ಆಫ್ ದಿ ಐಸೋಲೇಟೆಡ್ ಪಾಯಿಂಟ್ ಅಂದರೆ ಐಸೋಲೇಟೆಡ್ ಪಾಯಿಂಟ್ 3ಗೆ ಇಂಟೀರಿಯರ್ ಯಾವುದಾಗುತ್ತೆ? ಅದೇ ಆಗುತ್ತೆ. ಎಸ್ ಆರ್ ನೋ? ಸೊ 3ಗೆ ಇಂಟೀರಿಯರ್ 3ನೇ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. 1, 2 ಕ್ಲೋಸ್ಡ್ ಇಂಟರ್ವಲ್ಗೆ ಇಂಟೀರಿಯರ್ ಏನಾಗುತ್ತೆ? ಓಪನ್ ಇಂಟರ್ವಲ್. ಸೊ ಎಲ್ಲಿದೆ ನೋಡಿ? ಓಪನ್ ಇಂಟರ್ವಲ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 23. The only compact subsets of the real line are with the usual distance metric r. So compact ಕರೀತಾರೆ. Compact ಅಂದ ತಕ್ಷಣ ಏನು? Closed and bounded. Therefore option D is the right answer. Next coming to question number 24. The number of linearly independent solutions. Differential equation ಕೊಟ್ಟಿದ್ದಾರೆ. ಎಸ್, ಹೋಮೋಜಿನಿಯಸ್ ಇದೆ ತಾನೇ ಇದು. ಸೊ ಏನು ಮಾಡ್ಬೋದು? ಹೋಮೋಜಿನಿಯಸ್ ಅಂದ ತಕ್ಷಣ z is equal to log x ತಗೊಂಡು ಮಾಡ್ಬೋದಾ? ನೀವೇ ಮಾಡ್ತೀರಾ? ಆರ್ ಲೆಟ್ ಮಿ ಡೂ ಇಟ್. ನಾನೇ ಮಾಡಿಬಿಡ್ತೀನಿ. ಸೊ ಅಬ್ಸರ್ವ್ ಮಾಡಿ. z is equal to let ಅಥವಾ take z is equal to log x, then what you are going to get? d into d minus 1 d minus 2 y minus 6 into dy plus 12y is equal to 0 ಆಗುತ್ತಾ? ಎಸ್. m into m minus 1 into m minus 2 minus 6m plus 12 is equal to 0 ಆಕ್ಸಿಲರಿ ಈಕ್ವೇಷನ್. ಈಸಿ ಇದೆ, ಇದನ್ನು ನೀವೇ ಮಾಡ್ಬೋದು. ಆ್ಯಕ್ಚುಲಿ ನಾನು ಜಸ್ಟ್ ಸ್ಟೆಪ್ಸ್ ಹೇಳ್ಬಿಡ್ತೀನಿ, ಇಲ್ಲ ಅಂದರೆ ಅಥವಾ ಮಾಡೇ ಬಿಡ್ತೀನಿ. ನೋಡ್ಕೊಳ್ಳಿ ಒಂದ್ಸತಿ. ನೀವು ಪಾಸ್ ಮಾಡಿ ಟ್ರೈ ಮಾಡಿ, ಅದಾದಮೇಲೆ ಚೆಕ್ ಮಾಡಿ. is equal to 0. ಸೊ ಏನಾಯ್ತದು? 2m ಅಲ್ಲ, 2m minus 6m m ಕ್ಯೂ minus 3m square minus 4m ಆಗಿಬಿಡುತ್ತೆ, ಪ್ಲಸ್ 12 is equal to 0. ಡೆಫಿನೆಟ್ಲಿ 4 1 4 3 1 3. ಸೊ ಕಾಮನ್ ತೆಗಿಬೋದು. m ಸ್ಕ್ವೇರ್ ಕಾಮನ್ ತೆಗಿರಿ. m minus 3 minus 4 into is equal to 0. m is equal to 1 3 ಸಿಗುತ್ತೆ. ಇನ್ನೊಂದಕ್ಕೆ minus 4 ಈ ಕಡೆ ಹೋದರೆ ಪ್ಲಸ್ ಆರ್ ಮೈನಸ್ 2, ಅಲ್ಲಿಗೆ ಕ್ಯೂಬಿಕ್ ಅಲ್ಲ 3 ರೂಟ್ ಸಿಕ್ತು. ಸೊ ಸೊಲ್ಯೂಷನ್ ಏನು ಬರುತ್ತೆ? y is equal to c1 e to the power of 2z plus c2 e to the power of minus 2z plus c3 e power plus 2 minus 2 3 ಐತೆ 3z. z ಅಂದರೆ ಲಾಗ್ ಎಕ್ಸ್ ತಾನೆ. ಸೊ ಏನಾಗುತ್ತೆ? c1 e power 2 ಹಂಗೆ ಇರಲಿ ಲಾಗ್ ಎಕ್ಸ್ ಪ್ಲಸ್ c2 e power minus 2 ಲಾಗ್ ಎಕ್ಸ್ ಪ್ಲಸ್ c3 e power 3 ಲಾಗ್ ಎಕ್ಸ್. ಅಲ್ಲಿಗೆ ಏನು ಉಳಿತು? ಇಲ್ಲಿ c1 x ಸ್ಕ್ವೇರ್ ಆಯಿತು. c1 ಲಾಗ್ ಇದು ಹೋದರೆ ಇದು ಪವರಿಗೆ ಹೋದರೆ minus 2 c3 x ಕ್ಯೂಬ್. ರೈಟ್. ಇನ್ನು ಅದಕ್ಕಿಂತ ಜಾಸ್ತಿ ಚೆಕ್ ಮಾಡೋದೇ ಬೇಡ. ರೈಟ್. 3 ಕಾನ್ಸ್ಟೆಂಟ್ಸ್ 3 ಬರ್ತಿದೆ. ಸೊ ಆರ್ಡರ್ ದಟ್ ಈಸ್ ಈಕ್ವಲ್ ಟು ವಾಟ್? ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್. ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾನು ಡೈರೆಕ್ಟಾಗಿ ಹೇಳ್ಬೋದಿತ್ತು. ಎನಿವೇಸ್ ದಟ್ಸ್ ಓಕೆ. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 25. 25 ಅಲ್ಲಿ ಏನು ಹೇಳಿದ್ದಾರೆ ನೋಡಿ? ದೇ ಹ್ಯಾವ್ ಗಿವನ್ ಯು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ ಹೈಪರ್ಬೋಲಿಕ್ ಇನ್ ದ ರೀಜನ್ ಎಕ್ಸ್ ವೈ ಅಂತ ಕೇಳಿದಾರಾ? ಓಕೆ. ಹೈಪರ್ಬೋಲಿಕ್ ಅಂದರೆ ಕಂಡೀಷನ್ ಗೊತ್ತಿದೆಯಾ? ಹೈಪರ್ಬೋಲಿಕ್ ಅಂದರೆ ಏನಾಗಬೇಕು ಹೇಳಿ? ಎಸ್ ಸ್ಕ್ವೇರ್ ಮೈನಸ್ 4rt ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ನೆನ್ಪಿಟ್ಕೊಳಕ್ಕೆ ಹೇಳಿದ್ದೆ. ಹೇಗೆ? ಹೆಚ್ ಅಂದರೆ ಸ್ವಲ್ಪ ಸ್ಟೈಲಾಗಿ ಹಿಂಗೆ ಬರಿತೀವಾ? ಸೊ ಹಿಂಗೆ ಅಂತಂದರೆ ಗ್ರೇಟರ್. ಎಲಿಪ್ಸ್ ಅಂದರೆ ಸ್ಟೈಲಾಗಿ ಹಿಂಗೆ ಬರಿತೀವಾ? ಈ ಲೆಟರ್ ಇ, ಇದು ಹೆಚ್ ಲೆಟರು. ಎಲಿಪ್ಸ್ ಅಂತಂದರೆ ಲೆಸ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0 ಅಂದರೆ ಹೈಪರ್ಬೋಲಾ. ಈಕ್ವಲ್ಸ್ ಅಂದರೆ ಪ್ಯಾರಾಬೋಲಾ ಅಂತ ನೆನ್ಪಿಟ್ಕೊಟ್ರೆ ಅದೇನೇನು ನೆನ್ಪಿಟ್ಕೋಬಹುದು. ರೈಟ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಫಸ್ಟ್ ಆಫ್ ಆಲ್ ಏನಿದೆ ನೋಡಿ? r into r plus s into s plus t into t plus f of x, y, z, p, q is equal to 0. ರೈಟ್. ಕಂಪೇರ್ ಮಾಡ್ಕೊಳ್ಳಿ. ಕಂಪೇರ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ ಸಿಕ್ಬಿಡುತ್ತೆ. ಆ ವ್ಯಾಲ್ಯೂಸ್ನ ಬರ್ಕೊಳ್ಳಿ. ಬರೆದು ಬಿಟ್ಟು ಸಾಲ್ವ್ ಮಾಡಬಹುದು. ಎಸ್. ಸೊ ಕಂಪೇರ್ ಮಾಡಿದ್ರೆ ಏನು ಸಿಗುತ್ತೆ? r ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಸ್ ಈಸ್ ಈಕ್ವಲ್ ಟು ಮೈನಸ್ ವೈ ಸ್ಕ್ವೇರ್ ಮೈನಸ್ 1 ಇಂಟು ಎಕ್ಸ್ ಇದೆ
t equals to y into y minus 1 whole square and then ಸೊ ಇಷ್ಟು ಸಾಕಲ್ಲ ಆರ್ ಎಸ್ ಟಿ ಅಷ್ಟೇ ಬೇಕಿರೋದು ನಮಗೆ ಎಸ್ ಸ್ಕ್ವೇರ್ ಮೈನಸ್ 4RT ಮಾಡಿ ಏನು ಸಿಗುತ್ತೆ ಎಸ್ ಸ್ಕ್ವೇರ್ ಮೀನ್ಸ್ ಮೈನಸ್ ಸ್ಕ್ವೇರ್ ಏನೇನು ಪ್ಲಸ್ ಆಗಿಬಿಡುತ್ತೆ ಬಿಟ್ಟಾಕಿ ಅದನ್ನು ವೈ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಇಂಟು ಆರ್ ಅಂದರೆ ಎಕ್ಸ್ ಸ್ಕ್ವೇರ್ ಟಿ ಅಂದರೆ ವೈ ಇಂಟು ವೈ ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ಲೆಟ್ ಅಸ್ ಸಾಲ್ವ್ ಇಟ್. ಫಸ್ಟ್ ಆಫ್ ಆಲ್ ಇದೇನಾಗುತ್ತೆ ಹೇಳಿ ಒಳಗಡೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮೇಲ್ಗಡೆ ಸ್ಕ್ವೇರ್ ಇರೋದ್ರಿಂದ ಇಬ್ರಿಗೂ ಇಲ್ಲಿ ಎರಡು ಟರ್ಮ್ಸ್ಗೆ ಅಪ್ಲೈ ಆಗುತ್ತೆ ಮೈನಸ್ 4x ಸ್ಕ್ವೇರ್ ವೈ ಇದೇನಾಯಿತು ವೈ ಮೈನಸ್ 1 ಹೋಲ್ ಸ್ಕ್ವೇರ್ ರೈಟ್. ಐ ಕ್ಯಾನ್ ಟೇಕ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಕಾಮನ್. ದೆನ್ ವಾಟ್ ವಿ ಆರ್ ಲೆಫ್ಟ್ ವಿತ್ ಈಸ್ ವೈ ಪ್ಲಸ್ 1 ಹೋಲ್ ಸ್ಕ್ವೇರ್. ಇವೆರಡೂ ಟರ್ಮ್ ಕಾಮನ್ ಓದ್ವು ತಾನೆ ಹೊರಗಡೆ, ಇದು ಉಳಿತು, ಇಲ್ಲೂ ಅಷ್ಟೇ ಈ ಟರ್ಮು ಹೋಯಿತು. ಏನು ಉಳಿತು ಮೈನಸ್ 4y. ಎಸ್ ಆರ್ ನೋ ರೈಟ್. ಸೊ ಎಕ್ಸ್ ಸ್ಕ್ವೇರ್ ಇಂಟು ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಸ್ಪ್ಲಿಟ್ ಮಾಡಿ ಇದನ್ನು ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ 4y ಐತೆ. 2y ಮೈನಸ್ 4y ಏನಾಗುತ್ತೆ y square plus 1 that is nothing but 2y. This is again what right at any cost ಇದೇನಾಗುತ್ತೆ ಸ್ಕ್ವೇರ್ ಟರ್ಮ್ಸ್ ಇದು ಸ್ಕ್ವೇರ್ ಟರ್ಮ್ ಬೇಕಿದ್ರೆ ಇದನ್ನು ಕಂಬೈನ್ ಮಾಡಿ ಇಲ್ಲೇ ಪವರ್ 4 ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್. ದೀಸ್ ಆರ್ ಆಲ್ವೇಸ್ ಪಾಸಿಟಿವ್ ಎಸ್ ಆರ್ ನೋ ಎಕ್ಸೆಪ್ಟ್ ವೈ ಇಸ್ ಈಕ್ವಲ್ ಟು 1 ಬಿಡ್ರಿ ಬಟ್ ಆಲ್ವೇಸ್ ಪಾಸಿಟಿವ್. ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಪಾಸಿಟಿವ್ ಫಾರ್ ಎಕ್ಸ್ ಗ್ರೇಟರ್ ದನ್ 0 ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 0 ಬಿಟ್ಟು ಎಲ್ಲದಕ್ಕೂ ಪಾಸಿಟಿವ್ ಇದೆ. ನಮಗೆ ಬೇಕಿರೋದೇನು ಹೈಪರ್ಬೋಲಿಕ್ ಅಂದರೆ ಏನಾಗಬೇಕು ದಿಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ಸೊ ಯಾವ ಪಾಯಿಂಟ್ಸಿಗೆ ಆಗಲ್ಲ ಗ್ರೇಟರ್ ದ್ಯಾನ್ 0 ಈಕ್ವಲ್ ಟು ಕೊಟ್ಟಿಲ್ಲ ನೆನಪಿರಲಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡ್ಬಿಟ್ರೆ ಫೇಲ್ ಆಗುತ್ತೆ ರೈಟ್. ಸೊ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ವೈ ಇಸ್ ಈಕ್ವಲ್ ಟು 1 ತಗೊಳಂಗಿಲ್ಲ. ಸೊ ವೈ ನಾಟ್ ಈಕ್ವಲ್ ಟು 1. ಈ ಕಂಡೀಷನ್ಸ್ ಎಲ್ಲಿದೆ ಹುಡುಕಿ ರೈಟ್. ಸೊ ಆಪ್ಷನ್ ಸಿ ಈಸ್ ದ ಓನ್ಲಿ ಆಪ್ಷನ್ ದಟ್ ಇಸ್ ಸ್ಯಾಟಿಸ್ಫೈಯಿಂಗ್. y is equal to x is equal to 0 x is equal to 0. ಸೊ ಆಪ್ಷನ್ ಸಿ ಅಷ್ಟೇ ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗ್ತಾ ಇದೆ ರೈಟ್. ಓಕೆ ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 26. ಇದು ರಿಪೀಟೆಡ್ ಕ್ವೆಶನ್ನು, ನಾನು ಮತ್ತೆ ಮಾಡಿಸ್ಲಿಕ್ಕೆ ಹೋಗಲ್ಲ. ಆಲ್ ರೈಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾವು ಆಲ್ರೆಡಿ ಮಾಡಿದ್ದೇವೆ. 27 ಇದು ನಾನು ಸ್ಟಡಿ ಮಾಡಿಲ್ಲ. ಓಕೆ ಸೊ ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಹೌ ಇಸ್ ಇಟ್. Next, coming to question number 28, extremal ಕೇಳಿದ್ದಾರೆ. Extremal it is possible to solve. Yes or no? Yes. How will you solve? Variation problem ಕೊಟ್ಟಿದ್ದಾರಲ್ಲ, solution of the differential equation. Okay. ಏನು ಕೊಟ್ಟಿದ್ದಾರೆ I into y of x is equal to from x0 to x1 ಕೊಟ್ಟಿದ್ದಾರೆ. dy by dx into 1 plus x square dy by dx into dx ಇದೆ. ಹೌದು. ಸೊ ಇದು ಆ್ಯಕ್ಚುಲಿ ಏನು f ತಾನೆ. f of what x comma y dash is equal to ಇದಂದರೆ y dash into 1 plus x square into y dash. ಕರೆಕ್ಟ್ ಆಯಿತು. x square into y dash. Yes, it is correct. Now using Euler's Lagrange's theorem ಏನು ಮಾಡ್ಬೋದು fy minus dy by dx of fy dash is equal to 0. ಈಸಿ ಇದೆ. f with respect to y terms ಎಲ್ಲ 0. dy by dx of fy dash. ಸೊ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಮಾಡಿದ್ರೆ ಇದು ಒಳಗೆ ಮಲ್ಟಿಪ್ಲೈ ಮಾಡಿರಿ ವೈ ಡ್ಯಾಶ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ವೈ ಡ್ಯಾಶ್ ವಿತ್ ರೆಸ್ಪೆಕ್ಟ್ ಟು ಇದೆ ವೈ ಡ್ಯಾಶ್ ಮಾಡ್ತಾ ಇರೋದು 1 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಕಾನ್ಸ್ಟೆಂಟ್ ವೈ ಡ್ಯಾಶ್ ಸ್ಕ್ವೇರಿಗೆ 2 ವೈ ಡ್ಯಾಶ್. ಕರೆಕ್ಟಾ? ಈಸ್ ಈಕ್ವಲ್ ಟು 0. ಸೊ ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಒನ್? 2 ಇಂಟು ಇದು ಕಾನ್ಸ್ಟೆಂಟಿಗೆ 0 ಆಗುತ್ತೆ. ಇದಕ್ಕೆ ಅಪ್ಲೈ ಮಾಡಿರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್. ಸೆಕೆಂಡ್ ಫಂಕ್ಷನ್ ಹಂಗೆ ಬರೀರಿ, ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ. ನಥಿಂಗ್ ಬಟ್ ಇದನ್ನು ಬಿಟ್ಟು ಹಾಕ್ರಿ, ಇದನ್ನು ಆ ಕಡೆ ಕಳಿಸಿದ್ರೆ 0 ಡಿವೈಡೆಡ್ ಬೈ 2 ಆಗುತ್ತೆ ವಿಚ್ ಇಸ್ ನಥಿಂಗ್ ಬಟ್ ಅಗೇನ್ 0. ಸೊ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ಏನಿಲ್ಲ ವೈ ಡ್ಯಾಶ್ನ ನಾನು ಈ ಥರ ಫಾರ್ಮಲ್ಲಿ ಬರ್ತಿದ್ದೀನಿ. ಈಗ ಎಕ್ಸ್ ಕಾಮನ್ ಇರುತ್ತೆ, ತೆಗೆದುಬಿಡ್ರಿ. ಏನು ಉಳಿತು dx square plus 2 into dy by dx is equal to 0. This is the solution. ಎಲ್ಲಾದರೂ ಇದೆಯಾ? Yes, possible. x into ಇರೋದಿಲ್ಲ ಒಂದೇ ನೋಡಿ. Option C is the right answer. Alright. So these were your questions, I guess. ಇದೆಯಾ?
ಓಕೆ ಇದೂ ಇದೆ ನೋಡಿ. ಇನ್ ದ ಸೊಲ್ಯೂಷನ್ ಆಫ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಗಾಸ್ ಎಲಿಮಿನೇಷನ್ ಮೆಥಡ್. ಏನಾಗುತ್ತೆ ಗಾಸ್ ಎಲಿಮಿನೇಷನ್ ಮೆಥಡ್ ಅಂದರೆ ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ತೊಗೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೀವೇ ಮಾಡ್ಕೊಳ್ಳಿ ಇದನ್ನು ಕೂಡ. ಇದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಬರುತ್ತೆ. ಓಕೆ, ಆಗುಮೆಂಟೆಡ್ ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಮಾಡ್ಬೋದು. ಲೀನಿಯರ್ ಇದು ರೋ ಆಪ್ರೇಷನ್ಸ್ ಅಪ್ಲೈ ಮಾಡಿರಿ. ನೆಕ್ಸ್ಟ್ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ ಅಡ್ಮಿಸರ್ ಚೊಲಸ್ಕಿ ಡಿಕಂಪೋಸಿಷನ್ಗೆ ಏನು ಮಾಡ್ತೀರಾ? ಚೊಲಸ್ಕಿ ಡಿಕಂಪೋಸಿಷನ್ ಅಂದ್ರೇನು? ಹೆರ್ಮಿಷನ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಅದನ್ನು ಫ್ಯಾಕ್ಟರೈಸ್ ಮಾಡುವಂಥ ಒಂದು ಪರ್ಟಿಕ್ಯುಲರ್ ಮೆಥಡ್ ಅದು. ಓಕೆ, ಅದನ್ನು ಕೂಡ ನೀವೇ ಮಾಡ್ಕೊಳ್ಳಿ. ಪಾಸಿಟಿವ್ ಡೆಫಿನೆಟ್ ಆಲ್ ಐಗನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಓಕೆ, ಇದಕ್ಕೆ ಡೆಟ್ ವ್ಯಾಲ್ಯೂ 0 ಅಂದರೆ ಇನ್ನೇನು ಬರೋಲ್ಲ. ಆ್ಯಂಡ್ ಆಪ್ಷನ್ ಎ ಅಲ್ಲಿ ಇದು ಹರ್ಮಿಷನ್ನೇ ಆಗೋಲ್ಲ ಫಸ್ಟ್ ಆಫ್ ಆಲ್, ರೈಟ್. ಆಪ್ಷನ್ ಬಿ 1 2 ಇದೆ, 1 1 ಇದೆ, ಮೈನಸ್ ಆಗುತ್ತೆ, ಹರ್ಮಿಷನ್ ಆಗುತ್ತೆ. ಇದನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಓಕೆ, ಬಿ ಮತ್ತು ಸಿ ಅಲ್ಲೇ ಯಾವುದೋ ಒಂದು ಆಪ್ಷನ್ ಇದೆ, ವೆರಿಫೈ ಇಟ್. ಆಲ್ ರೈಟ್, ಸೊ ದ್ಯಾಟ್ಸ್ ಆಲ್. ಅಲ್ಲಿಗೆ ಪೇಪರ್ 2 ಮುಗಿತು. ಪೇಪರ್ 3ನ ನಾವು ಕಂಟಿನ್ಯೂ ಮಾಡೋಣ, ರೈಟ್. ಆ್ಯಂಡ್ ಇಫ್ ಯು ರಿಯಲಿ ಎಂಜಾಯ್ಡ್ ದ ವಿಡಿಯೋ, ಪ್ಲೀಸ್ ಲೈಕ್ ದ ವಿಡಿಯೋ. ಲೈಕ್ ಮಾಡಿ ವಿಡಿಯೋನ. ಓಕೆ, ನೀವು ಲೈಕ್ ಮಾಡೋದ್ರಿಂದ ಅದು ನನಗೂ ಹೆಲ್ಪ್ ಆಗುತ್ತೆ, ಬೇರೆ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗುತ್ತೆ. ಹೇಗೆ ಅಂತಂದರೆ ಬೇರೆ ಸ್ಟೂಡೆಂಟ್ಸ್ ಯಾರು ಮ್ಯಾಥ್ಸ್ ಕಂಟೆಂಟ್ ಹುಡುಕ್ತಾರೋ ಅವರಿಗೆ ರೆಕಮೆಂಡ್ ಆಗುತ್ತೆ. ಯೂಟ್ಯೂಬ್ ಇಲ್ಲ ಅಂದರೆ ರೆಕಮೆಂಡ್ ಮಾಡೋದಿಲ್ಲ ವೀಡಿಯೋಸ್ನ. ಸೊ ನೀವು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ಸ್ ಬರೀರಿ. ಓಕೆ, ಬಿಕಾಸ್ ನೀವು ಲೈಕ್ ಮತ್ತು ಕಾಮೆಂಟ್ ಮಾಡಿದ್ರೆ ಆ್ಯಸ್ ಐ ಆಲ್ವೇಸ್ ಸೇ ಅದು ಹೋಗ್ಬಿಟ್ಟು ಬೇರೆಯವ್ರಿಗೆ ಯಾರ್ಯಾರು ಮ್ಯಾಥಮೆಟಿಕ್ಸ್ ಕಂಟೆಂಟ್ ಹುಡುಕ್ತಿರ್ತಾರೋ ಯೂಟ್ಯೂಬ್ ಆಲ್ಗೊರಿದಮ್ ಹೋಗ್ಬಿಟ್ಟು ಅದನ್ನು ರೆಕಮೆಂಡ್ ಮಾಡುತ್ತೆ ಈ ವಿಡಿಯೋನ. ಓಕೆ, ಸೊ ಹಾಗಾಗಿ ಮೇಕ್ ಶೋರ್ ಯು ಕಾಂಟ್ರಿಬ್ಯೂಟ್ ಅಟ್ ಲೀಸ್ಟ್ ದಿಸ್ ಮಚ್, ರೈಟ್, ಫಾರ್ ಅವರ್ SSM ಫ್ಯಾಮಿಲಿ. ಓಕೆ, ಸೊ ಸದ್ಯಕ್ಕೆ ಸಾಕು. ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್ ಆ್ಯಂಡ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ KCET. ಓಕೆ, ಅವ್ರಿಗೆ ಹೆಲ್ಪ್ ಆಗಲಿ. ಆಲ್ ರೈಟ್, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ವಿಲ್ ಕಂಟಿನ್ಯೂ ದ ರಿಮೈನಿಂಗ್ papers and everything. Done. That's all for today. Thank you so much. God bless you.